ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಹಾಸನಕ್ಕೆ ದೇವೇಗೌಡರ ಕುಟುಂಬದ ಕೊಡುಗೆ ಅಪಾರ. ಡಿಸಿಎಂ ಕಾಂಗ್ರೆಸ್ ಅವರದ್ದು ಏನೂ ಇಲ್ಲ. ಸರ್ಕಾರದ ವಿರುದ್ಧ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಕ್ರೋಶ. 118 ಅಧಿಕಾರಿ ಸಿಬ್ಬಂದಿಗಳಿಂದ ಸಾವಿರಾರು ರೈತರಿಗೆ ಅನ್ಯಾಯ. ಹೊಸ ತನಿಖೆ ನಡೆಸಿ ವಂಚನೆ ಸರಿಪಡಿಸಿ ರಾಜ್ಯ ಸರ್ಕಾರಕ್ಕೆ ಬಿ ಶಿವರಾಮ್ ಆಗ್ರಹ. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದೌರ್ಜನ್ಯ. ಲಂಚಕ್ಕಾಗಿ ಅರಣ್ಯಾಧಿಕಾರಿಗಳಿಂದ ಮಾಲೀಕನ ಮೇಲೆ ಎಫ್ಐಆರ್. ನ್ಯಾಯ ಒದಗಿಸುವಂತೆ ಬಿಡಿ ಕುಮಾರ್ ಮನವಿ. ಕೇವಲ ಟೀಕೆ ಟಿಪ್ಪಣಿ, ಸುಳ್ಳು ಭರವಸೆ ನೀಡುವ ಬದಲು ನಾಡಿನ ರೈತರು ಸಂಕಷ್ಟದಲ್ಲಿದ್ದು ರೈತರ ಸಾಲ ಮನ್ನಾ ಮಾಡುವಂತೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸರ್ಕಾರವನ್ನ ಒತ್ತಾಯಿಸಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅದನ್ನು ಬಿಟ್ಟು ಇಂತಹ 10 ಸಮಾವೇಶ ಮಾಡಿ ಹೇಳಿಕೆ ನೀಡಿದರೂ ಏನೂ ಆಗಲ್ಲ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ 28,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಇಲ್ಲ ಅಂದ್ರೆ 21 ಬ್ಯಾಂಕ್ಗಳು ಮುಳುಗಿ ಹೋಗುತ್ತಿದ್ವು. ಕಾಂಗ್ರೆಸ್ನವರು ರೈತರ ಸಾಲ ಮನ್ನಾ ಮಾಡಲಿ, 5 ಗ್ಯಾರಂಟಿ ಜೊತೆಗೆ ಇನ್ನೊಂದು ಗ್ಯಾರಂಟಿ ಕೊಡಿ. 6 ಜಿಲ್ಲೆಗಳ ಜನರನ್ನು ಕರೆತಂದು ಸಮಾವೇಶ ಮಾಡಿದ್ದಾರೆ. ಜಿಲ್ಲೆಗೆ ಇವರ ಕೊಡುಗೆ ಏನಿದೆ? ರೇವಣ್ಣ ಸ್ವಾಭಿಮಾನಿಯಂತೆ, ಜನಕಲ್ಯಾಣ ಅಂತೆ. ದೇವೇಗೌಡರು ಪ್ರಧಾನಿಯಾಗಿದ್ದಾಗ ನಬಾರ್ಡ್ನಿಂದ ರೈತರಿಗೆ ಕಾರ್ಯಕ್ರಮ ರೂಪದಲ್ಲಿ ಸಾಲ ಕೊಡುವಂತೆ ಮಾಡಿದ್ರು. ರೈತರಿಗೆ ಲೋನ್, ರಸ್ತೆಗೆ ಹಣ ಸಿಗುತ್ತಿತ್ತು. ದೇವೇಗೌಡರು ರಾಜ್ಯಕ್ಕೇನು ಮಾಡಿದ್ದಾರೆ, ಸಾಕ್ಷಿಗುಡ್ಡೆ ಏನು ಎಂದು ಇವರು ಕೇಳುತ್ತಿದ್ದಾರೆ. ನಬಾರ್ಡ್ನಿಂದ ಅಪೆಕ್ಸ್ ಬ್ಯಾಂಕ್ಗೆ 70% ಹಣ ಕೊಡುತ್ತಿದ್ರು. ಕೇಂದ್ರದಿಂದ ಸಿಗುವ ಸೌಲಭ್ಯ ರಾಜ್ಯಕ್ಕೆ ದೊರಕುವಂತೆ ಮಾಡಿದ್ದೇ ದೇವೇಗೌಡರು. ಅಪೆಕ್ಸ್ ಬ್ಯಾಂಕ್ಗೆ 9,162 ಕೋಟಿ ಕೊಡಿ ಎಂದು ಕೇಂದ್ರ, ಆರ್ಬಿಐ, ನಬಾರ್ಡ್ಗೆ ದೇವೇಗೌಡರು ಪತ್ರ ಬರೆದಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರವನ್ನು ವಿಶ್ವಾಸಕ್ಕೆ ಇಟ್ಟುಕೊಳ್ಳಬೇಕು. ಆದರೆ ಇವರು ಬೆಳಿಗ್ಗೆ ಎದ್ದರೆ ಪ್ರಧಾನಮಂತ್ರಿಯನ್ನು ಬೈತಾರೆ. ವಿಶ್ವಾಸ ಇಟ್ಟುಕೊಂಡರೆ ಮಾತ್ರ ಏನಾದರೂ ಕೊಡ್ತಾರೆ. ಕುಮಾರಸ್ವಾಮಿ ಹಾಸನ ಜಿಲ್ಲೆಯಲ್ಲಿ ಸಹಕಾರ ಬ್ಯಾಂಕ್ಗಳ 531 ಕೋಟಿ ಸಾಲ ಮನ್ನಾ ಮಾಡಿದ್ದು, 9,600 ಕೋಟಿ ರಾಷ್ಟ್ರೀಯ ಬ್ಯಾಂಕ್ಗಳ ಸಾಲ ಮನ್ನಾ ಆಗಿದೆ. ರೈತರ ಬಗ್ಗೆ ಮಾತನಾಡುವ ಕಾಂಗ್ರೆಸ್ನವರು ಈಗ ರೈತರ ಸಾಲ ಮನ್ನಾ ಮಾಡಿ ಈ ಜಿಲ್ಲೆಗೆ ಕಾಂಗ್ರೆಸ್ ಏನು ಕೊಡುಗೆ ಕೊಟ್ಟಿದೆ ಎಂಬುದನ್ನು ಹೇಳಲಿ ಎಂದರು. ಬ್ರಿಟಿಷರ ಕಾಲದಲ್ಲಿ ಆಗಿದ್ದ ರೈಲ್ವೆ ಮಾರ್ಗ ಕಿತ್ತುಕೊಂಡು ಹೋದವರು ಕಾಂಗ್ರೆಸ್ನವರು. ಹಾಸನಕ್ಕೆ ಡಿಸಿಎಂ ಕೊಡುಗೆ ಏನು ಎಂದು ಕೇಳಿದ ರೇವಣ್ಣ, ರೈಲ್ವೆ ಮಾರ್ಗ, ಕೋರ್ಟ್, ಬಸ್ ನಿಲ್ದಾಣ ಕಟ್ಟಿದ್ದು ಯಾರು? ಇವೆಲ್ಲ ಸಾಕ್ಷಿ ಗುಡ್ಡೆಗಳಲ್ವಾ? ಆಸ್ಪತ್ರೆ, ಇಂಜಿನಿಯರ್, ಮೆಡಿಕಲ್, ಪಶುವೈದ್ಯಕೀಯ, ನರ್ಸಿಂಗ್ ಕಾಲೇಜುಗಳನ್ನು ಗಿರಾಕಿಗಳು ನೋಡಲಿ. ಜಿಲ್ಲೆಯ ಜನ ದೇವೇಗೌಡರಿಗೆ, ನಮ್ಮ ಕುಟುಂಬಕ್ಕೆ ರಾಜಕೀಯ ಶಕ್ತಿ ಕೊಟ್ಟಿದ್ದು ಅವರ ಋಣ ನಮ್ಮ ಮೇಲಿದೆ. ಅದನ್ನ ತೀರಿಸುತ್ತೇವೆ. ಕೈಲಾದ ಕೆಲಸವನ್ನ ಜಿಲ್ಲೆಗೆ ಮಾಡುತ್ತೇನೆ ಎಂದರು. ಅದನ್ನು ಉಳಿಸ್ಕೊಟ್ಟವರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ ಏನು ಮಾಡ್ಯವ್ರೆ ಕುಮಾರಣ್ಣ? ದೇವೇಗೌಡರು ಏನು ಮಾಡ್ಯವ್ರೆ ಗೊತ್ತಾಯ್ತಾ ಸರ್? ಯಾವ ಗುಡ್ಡೆ ಹಾಕ್ಯವ್ರೆ? ಎಲ್ಲಿ ಗುಡ್ಡೆ, ಎಲ್ಲೆಲ್ಲಿ ಗುಡ್ಡೆ ಹಾಕ್ಯವ್ರೆ ಅಂತ ಹೇಳ್ತಾರೆ. ಈಗ ಈ ಲೆಟ್ರನ್ನ ಬರೆದವರು ನಿರ್ಮಲಾ ಸೀತಾರಾಮನ್ಗೆ, ನಮ್ಮ ಗವರ್ನರು, ರಿಸರ್ವ್ ಬ್ಯಾಂಕ್ ಗವರ್ನರ್ಗೆ, ನಬಾರ್ಡ್ ಚೇರ್ಮನ್ಗೆ ಬರೆದು ಸುಮಾರು ಈ ರಾಜ್ಯಕ್ಕೆ ಈಗ ಸುಮಾರು 58% ಅಂತ ಈಗ ಏನು ಲೋನ್ ಲಿಮಿಟ್ ಈಗ ನಬಾರ್ಡ್ನಲ್ಲಿ 2,340 ಕೋಟಿ ಹಾಕಿದ್ದಾರೆ. ಬರೀ 2,320 ಕೋಟಿ, 2,340 ಕೋಟಿ ಅವರು ನಬಾರ್ಡ್ನವ್ರಿಗೆ ಕೊಡೋದು ರಾಜ್ಯ ಸರ್ಕಾರಕ್ಕೆ ಅಂತ. ಅದು ಕೊಡೋಕೆ ಹೋದರೆ ಅಲ್ಲೂ ಸಾಲ ಕೊಡೋಕ್ಕಾಗಲ್ಲ ರೈತರಿಗೆ. ಗೊತ್ತಾಯ್ತು ಸರ್? 0% ಎಲ್ಲೂ ಸಾಲ ಕೊಡೋಕ್ಕಾಗಲ್ಲ. ಇವತ್ತು ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗಿ ದೇವೇಗೌಡರು ಈಗಾಗಲೇ 9,160 ಕೋಟಿ ಕೊಡಿ, 162 ಕೋಟಿ ಕೊಡಬೇಕಾಗುತ್ತೆ ಅಂತೇಳಿ ಕೇಂದ್ರ ಸರ್ಕಾರನ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಬಾರ್ಡ್ ಚೇರ್ಮನ್ನ ಒತ್ತಾಯ ಮಾಡಿ ಲೆಟ್ರು ಬರೆದಿದ್ದಾರೆ. ಯಾವತ್ತು ಲೆಟ್ರು? 25ನೇ ತಾರೀಕಿಗೆ ಬರೆದಿದ್ದಾರೆ. 24 ಇದರಲ್ಲಿ ಸ್ಯಾಂಕ್ಷನ್ ಫಾರ್ ಅಗ್ರಿಕಲ್ಚರ್ ಆಪರೇಷನ್ ಲೋನ್ ಇಯರ್ 24-29 ರಿಕ್ವೆಸ್ಟ್ ಬೈ ದ ಅಪೆಕ್ಸ್ ಬ್ಯಾಂಕ್ ಕರ್ನಾಟಕ. ಗೊತ್ತಾಯ್ತು ಸರ್? ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ಗೆ ಕೊಟ್ಟರೆ ಅಪೆಕ್ಸ್ ಬ್ಯಾಂಕ್ ಮುಖೇನ ಜಿಲ್ಲಾ ಬ್ಯಾಂಕ್ಗಳಿಗೆಲ್ಲ ಈ 9,162 ಕೋಟಿ. ಯಾತಕ್ಕೆ ಇವತ್ತು ಕೇಂದ್ರ ಸರ್ಕಾರನು ರಾಜ್ಯ ಸರ್ಕಾರ ವಿಶ್ವಾಸಕ್ಕೆ ಇಟ್ಕೋಬೇಕಾದ್ರೆ ದಿನ ಬೆಳಗ್ಗೆ ಇದ್ರೆ ರಾಜ್ಯ ಸರ್ಕಾರನ ಮೋದಿಯವ್ರನ್ನ ಬೈದ. ಈ ವೇಳೆ ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಾಳಿ ನಾಗರಾಜು, ಜೆಡಿಎಸ್ ಮುಖಂಡರಾದ ಗಿರೀಶ್ ಚನ್ನವೀರಪ್ಪ, ಬಿದಿರಿಕೆರೆ ಜಯರಾಮ್, ಜಗದೀಶ್, ನಾಗರಾಜು ಇದ್ರು. ಜಿಲ್ಲೆಯಲ್ಲಿ ಹಳೆಯದಾದ ಅತಿ ದೊಡ್ಡ ಹಗರಣ ಹೇಮಾವತಿ ಯಗಚಿ ಯೋಜನೆ ಮುಳುಗಡೆ ಸಂತ್ರಸ್ತರಿಗೆ ಭೂ ಮಂಜೂರಾತಿಯಲ್ಲಿ ಮುಡಾವನ್ನು ಮೀರಿಸುವ ಹಗರಣ ನಡೆದಿದ್ದು, ಈ ಬಗ್ಗೆ ಹೊಸ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಿ ಅನ್ಯಾಯಕ್ಕೆ ಒಳಗಾಗಿರುವ ರೈತರಿಗೆ ತುರ್ತು ನ್ಯಾಯ ಕೊಡಿಸಬೇಕು ಎಂದು ಮಾಜಿ ಸಚಿವ ಬಿ ಶಿವರಾಮ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1970ರ ದಶಕದಿಂದಲೂ ಮುಳುಗಡೆ ಸಂತ್ರಸ್ತರಿಗೆ ಭೂಮಿ ಮಂಜೂರಾಗಿದೆ. ವಿವಿಧ ಷರತ್ತು ವಿಧಿಸಿ ಯಾವುದೇ ಕಡಿತ ಇಲ್ಲದೆ 2,293.77 ಎಕರೆ ಹಾಗೂ ಅಕ್ರಮ ಮತ್ತು ಬೇಜವಾಬ್ದಾರಿಯಿಂದ 4,465 ಎಕರೆ ಭೂಮಿ ಮಂಜೂರು ಮಾಡಲಾಗಿದೆ. ಈ ಬಗ್ಗೆ ತನಿಖೆ ನಡೆಸಿರುವ ವಿವಿಧ ಸಮಿತಿಗಳು ಅಕ್ರಮ ನಡೆದಿರುವುದನ್ನು ಬಯಲು ಮಾಡಿವೆ.
ಅದಾದ ಬಳಿಕ ವಿವಿಧ ಕಾರಣ ನೀಡಿ 1265 ಪ್ರಕರಣಗಳನ್ನು ರದ್ದು ಮಾಡಲಾಗಿದೆ ಎಂದರು. ವಿಪರ್ಯಾಸ ಎಂದರೆ ಮಂಜೂರಾತಿ ಅಕ್ರಮ ಎಂದು ಹೇಳಿದವರು ಯಾವುದೇ ವಿಚಾರಣೆಗೆ ಅವಕಾಶ ಕೊಡದೆ 2005 ರಿಂದ 2020 ಮಂಜೂರಾತಿಯನ್ನೇ ವಜಾಗೊಳಿಸಿದ್ದಾರೆ. ಇದಾದ ಬಳಿಕ ಹೇಮಾವತಿ ಯೋಜನೆಯಡಿ 2006ರಲ್ಲಿ ಬಗರ್ ಹುಕುಂ ಯೋಜನೆಯಡಿ 600 ಅರ್ಜಿಗೆ ಮಂಜೂರಾತಿ ನೀಡಲಾಗಿತ್ತು. ಇದರಲ್ಲಿ 300 ಪ್ರಕರಣಗಳಲ್ಲಿ ಫಾರಂ 50/53 ಇಲ್ಲ ಎಂದೇ ಲೋಕಾಯುಕ್ತ ತನಿಖೆಯಲ್ಲಿ ಸಾಬೀತಾಗಿದೆ. 2019ರಲ್ಲಿ ವಿಶೇಷ ಭೂ ಸ್ವಾಧೀನಾಧಿಕಾರಿ ವಿ ಶ್ರೀನಿವಾಸ್ ಗೌಡ ಅವರು ಹೇಮಾವತಿ ಜಲಾಶಯ ಯೋಜನೆಯಡಿ 414 ಪ್ರಕರಣಗಳಲ್ಲಿ ಅಕ್ರಮ ಆಗಿದೆ ಎಂದು ಹಾಸನ ನಗರ ಠಾಣೆಯಲ್ಲಿ ಪ್ರಕರಣ ದೂರು ಮಾಡಿದ್ರು. 2015 ಜನವರಿಯಿಂದ 2018 ನವೆಂಬರ್ವರೆಗೆ ಹಾಸನ ವಿಶೇಷ ಭೂಸ್ವಾಧೀನಾಧಿಕಾರಿ ಇವರಲ್ಲಿ ಮಂಜೂರಾದ ಕಡತ 569. ಆದರೆ ತಾಲೂಕು ಕಚೇರಿಗಳಲ್ಲಿ ಸ್ವೀಕೃತಿಯಾದ ಕಡತಗಳ ಸಂಖ್ಯೆ 979. ಅಲ್ಲಿಗೆ 414 ಮಂಜೂರಾತಿ ಪ್ರಕರಣಗಳಲ್ಲಿ ಅಕ್ರಮ ನಡೆದಿದ್ದರೂ ಕಡತಗಳೇ ಲಭ್ಯ ಇಲ್ಲ. ಈ ಎಲ್ಲ ಪ್ರಕರಣದಲ್ಲಿ ತಪ್ಪು ಮಾಡಿರುವ, ಕರ್ತವ್ಯ ಲೋಪ ಎಸಗಿರುವ ಅಧಿಕಾರಿಗಳು ನೌಕರರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು 3 ತಿಂಗಳೊಳಗೆ ಸರ್ಕಾರಕ್ಕೆ ವರದಿ ನೀಡುವಂತೆ ಸೂಚಿಸಿದ್ದರೂ ಯಾವುದೇ ಕ್ರಮ ಆಗಿಲ್ಲ ಎಂದರು. ಕಾನೂನಾಗಲಿಲ್ಲ, ನಾನೇ ಹೇಳ್ಬಿಡ್ತೀನಿ ನಿಮಗೆ ಮೀರಿ ಅವರ ಹೋರಾಟದ ಪ್ರತಿಫಲ. ಕಾಫಿ ಬೆಳೆಗಾರರು ಒತ್ತುವರಿದಾರನೆಲ್ಲ ಬಿಡಿಸ್ತೀವಿ ಅಂತ ಭಾಳ ಕಡೆ ಬಿಡಿಸಿ, ಅದೇ ಶಂಕರ್ BL ಶಂಕರ್ ಅವ್ರ ತೋಟ ಎಲ್ಲನೂ ಕಡಿದು ಅರಣ್ಯ ಇಲಾಖೆ ಬಂದು ಏನೆಲ್ಲ ಮಾಡಿ ಕೊನೆ ಎಲ್ಲಿ ಬಂತು? ಒತ್ತುವರಿ ಎಲ್ಲನೂ ಲೀಸಲ್ಲಿ ಕೊಡಿ. ಯಾಕೆಂದರೆ ಕಾನೂನೊಳಗೆ ಅವಕಾಶ ಇಲ್ಲ. ಅದಕ್ಕೆ ಲೀಸ್ ಕೊಟ್ರಿ, ಮಂಜೂರಾತಿ ಮಾಡೋಕ್ಕಾಗಲ್ಲ. ಆಮೇಲೆ ಕರೆಕ್ಟ್ ಹೇಗೆ ಮಾಡಿದ್ರಿ? ಮತ್ತೆ ಹೌ ಡಿಡ್ ದೇ ರಿಲ್ಯಾಕ್ಸ್? ಕಾನೂನೊಳಗೆ ಅವಕಾಶ ಇಲ್ಲ ಅಂತ ತಾನೆ ರಿಲ್ಯಾಕ್ಸ್ ಮಾಡಿದ್ದು ನೀವು, ಲೀಸ್ ಕೊಟ್ಟದ್ದು. ಅದೇ ರಿಲ್ಯಾಕ್ಸ್ ಇಲ್ಲಿ ಮಾಡಿ. ವೈ ನಾಟ್ ದಿಸ್? ಹೌದು ಅಂದರೆ ಮತ್ತು ನಾನಿನ್ನೇನು ನಿಮ್ಮ ಒಬ್ಬರನ್ನೇ ಮಾಡಿ ಅಂತ ನಾನು ಕ್ಯಾಬಿನೆಟ್ ಅವ್ರನ್ನ ಕೇಳಿದ್ನ? ಹಂಗೆ ನನಗೇನು ಸೆನ್ಸ್ ಇಲ್ವೇನ್ರಿ? ನಾನು 4 ಸರಿ MLA ಆಗಿಲ್ವಾ? ಇಂಡಿವಿಜುವಲ್ ಡಿಸಿಷನ್ ಅಲ್ಲ ಇದು. ಇಟ್ ಈಸ್ ಅ ಸಜೆಷನ್ ಬಯಾಸ್ ರಾದರ್. ಇದೇ ಥರ ತಾನೇ ಕಾಫಿ ಬೆಳೆಗಾರರೆಲ್ಲ ಶುರು ಮಾಡಿದ್ದು. ಒಗ್ಗಟ್ಟಿನ ಹೋರಾಟ ಆಯಿತು, ಲೀಸ್ ಬಂತು. ಅದೇ ಥರ ಈಗ ನಾವು ಕೇಳ್ತಾ ಇರೋದು ಅಷ್ಟೇ, ನೀವು ಒಬ್ಬರೇ ಮಾಡಿ ಅಂತ ಅಲ್ಲ. ಇದನ್ನು ಎಲ್ಲೋ ಒಂದು ಕಡೆ ಪ್ರೋಸ್ ಆ್ಯಂಡ್ ಕಾನ್ಸ್ ಯೋಚನೆ ಮಾಡಿ ಸಲಹೆನ ಇಟ್ಟು, ಅಥವಾ ನಮ್ಮನ್ನೇ ಕೇಳಲಿ, ಏನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತೀವಿ. ಅರಣ್ಯ ಇಲಾಖೆಯವರು ಮತ್ತು ಸರ್ಕಾರ ಶ್ರೀಗಂಧ ಬೆಳೆದು ಶ್ರೀಮಂತರಾಗಿ ಅಂತಾರೆ. ಆದರೆ ರೈತರು ಬೆಳೆದ ಶ್ರೀಗಂಧ ಕಟಾವು ಮಾಡಲು ಅದೇ ಅರಣ್ಯ ಇಲಾಖೆಯವರು ಕೊಡಬಾರದ ತೊಂದರೆ ಕೊಡುವುದರ ಜೊತೆಗೆ ಸುಳ್ಳು ದೂರು ದಾಖಲಿಸಿ ಜೈಲಿಗೂ ಕಳಿಸುತ್ತಾರೆ ಎಂದು ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನ ಕೃಷಿ ಬೇಸಾಯಗಾರರ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ BD ಕುಮಾರ್ ಆರೋಪಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದಕ್ಕೆ ಉದಾಹರಣೆ ಎಂಬಂತೆ ಹೊಳೆನರಸೀಪುರ ತಾಲೂಕು ಹೊನ್ನೇನಹಳ್ಳಿಯ ನಿವೃತ್ತ ಶಿಕ್ಷಕ ಚಂದ್ರಪ್ಪ ಎಂಬುವರಿಗೆ ಅರಣ್ಯ ಇಲಾಖೆಯವರು ಕೊಡಬಾರದ ಕಾಟ ಕೊಟ್ಟಿದ್ದಾರೆ. ಕಟಾವಿಗೆ ಬಂದಿರುವ ಶ್ರೀಗಂಧವನ್ನು ಕತ್ತರಿಸಲು ಅನುಮತಿ ಕೊಡದ ಅರಣ್ಯ ಇಲಾಖೆಯವರು ಕಡೆಗೆ ಚಂದ್ರಪ್ಪ ಅವರೇ ಶ್ರೀಗಂಧ ಕಟಾವಣೆ ಮಾಡಿ ಮನೆಯಲ್ಲಿ ದಾಸ್ತಾನು ಮಾಡಿದರೆ ಅವರ ಮೇಲೆ FIR ಹಾಕಿ ಜೈಲಿಗೆ ಕಳಿಸುವ ಪ್ರಯತ್ನ ಮಾಡಿದರು. ಚಂದ್ರಪ್ಪ ಅವರು ನ್ಯಾಯಾಲಯದಲ್ಲಿ ಜಾಮೀನು ಪಡೆದಿದ್ದಾರೆ. ಅಮಾಯಕರ ಮೇಲೆ ದೌರ್ಜನ್ಯ ಎಸಗಿರುವ ಹಾಗೂ ಸಾಕಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸಲ ಬರೆದರೂ ಕೂಡ ಕನಿಷ್ಠ ಸೌಜನ್ಯಕ್ಕಾದರೂ ಕೂಡ ಅವರು ರೆಸ್ಪಾನ್ಸನ್ನು ಮಾಡಿಲ್ಲ. ಅವರು ಕಟಾವಣೆ ಮಾಡಿ ಅಂತಲೂ ಹೇಳಿಲ್ಲ, ಬೇಡ ಅಂತಲೂ ಹೇಳಿಲ್ಲ. ಅದರಲ್ಲಿ ಒಬ್ಬರು ಒಂದು ಮರವನ್ನು ಕಳ್ಳರು ತಗೊಂಡು ಹೋಗಿದ್ದಾರೆ, ಇನ್ನು ಉಳಿದವನ್ನು ಕಟ್ ಮಾಡ್ಕೊಳ್ತಾರಲ್ಲ ಅಂತ ಚಂದ್ರಪ್ಪರು ಆ ಮರಗಳನ್ನೆಲ್ಲ ಕಟ್ ಮಾಡಿಕೊಂಡು ಮನೇಲಿ ಇಟ್ಕೊಂಡಾಗ ಏಕಾಏಕಿ ಇವರನ್ನು ಅರಣ್ಯ ಇಲಾಖೆಯವರು ಅರೆಸ್ಟ್ ಮಾಡಿಕೊಂಡು FIR ಮಾಡಿಸೋಕ್ಕೆ ತಯಾರಾಗಿ ರೆಡಿಯಾಗಿದ್ದಾರೆ. ಅದನ್ನು ನಾವು ನಿಲ್ಲಿಸಿದ್ದೀವಿ. ಇದು ಬಹಳ ಅಕ್ಷಮ್ಯ. ಏಕೆಂದರೆ ನಮ್ಮ ಭೂಮಿಯಲ್ಲಿ ಬೆಳೆದ ನಮ್ಮ ಮರಗಳು ನಮ್ಮ ಹಕ್ಕು ಅಂತ ಇದೆ. ನಾವು ಬೆಳೆದ ಮರಗಳಿಗೂ ಅರಣ್ಯ ಇಲಾಖೆಗೂ ಯಾವುದೇ ಸಂಬಂಧವಿಲ್ಲ. ಒಂದು ಕಡೆ ಅರಣ್ಯ ಇಲಾಖೆ ಶ್ರೀಗಂಧ ಬೆಳೆಸಿ ಶ್ರೀಮಂತರಾಗಿ ಅಂತ ಸ್ಲೋಗನ್ನ ಕೂಗ್ತಾ ಇದೆ, ಒಂದು ಕಡೆ ಬೆಳೆಸಿ ಅಂತ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದೆ. ಈಗ ನಾವು ಬೆಳೆದ ನಮ್ಮ ಮರಗಳನ್ನು ಕಟಾವಣೆ ಮಾಡಿದರೆ ಅಕ್ರಮವಾಗಿ ನೀವು ಕಟಾವಣೆ ಮಾಡಿದ್ದೀರಾ ಅಂತ ನಮ್ಮನ್ನೇ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದ ಎಲ್ಲವನ್ನು ಕೂಡ ನಾನಿಲ್ಲಿ ಪತ್ರಿಕೆಯಲ್ಲಿ ನಾನು ಕೊಟ್ಟಿದ್ದೇನೆ. ಅನೇಕ ವಿಚಾರಗಳನ್ನು ಇಲ್ಲಿ ಮಂಡಿಸಿದ್ದೇನೆ. ನಮ್ಮ ಭೂಮಿ, ನಮ್ಮ ಬೆಳೆ, ನಮ್ಮ ಹಕ್ಕು. ರೈತರ ಜಮೀನಿನಲ್ಲಿ ಅರಣ್ಯ ಇಲಾಖೆಯ ಹಿಡಿತ ಬೇಕೆ? ಹಸ್ತಕ್ಷೇಪ ಬೇಕೆ? ಶ್ರೀಗಂಧ ಮತ್ತು ಈ ಸಂದರ್ಭ ಶ್ರೀಗಂಧ ಬೆಳೆಗಾರ ಚಂದ್ರಪ್ಪ ಹಾಜರಿದ್ದರು.
ಪ್ರಸ್ತುತದಲ್ಲಿ ಆಹಾರ ಪದ್ಧತಿ ವಿಚಾರಕ್ಕೆ ಬಂದರೆ ಸಾಕಷ್ಟು ಬದಲಾವಣೆಗಳಾಗಿದ್ದು ಯುವ ಪೀಳಿಗೆ ಆರೋಗ್ಯಕರ ಆಹಾರ ಉಪಯೋಗಿಸುವುದಕ್ಕಿಂತ ಜಂಕ್ ಫುಡ್ಗಳಿಗೆ ಮಾರು ಹೋಗುತ್ತಿದ್ದಾರೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಗೌರವಾಧ್ಯಕ್ಷ ರವಿ ನಾಕಲ್ಗೂಡು ಆತಂಕ ವ್ಯಕ್ತಪಡಿಸಿದರು. ನಗರದ ಎವಿಕೆಪಿಯು ಕಾಲೇಜಿನಲ್ಲಿಂದು ಆಯೋಜಿಸಿದ್ದ ಫುಡ್ ಫೆಸ್ಟ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಾಲಾ ಕಾಲೇಜುಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರಿಂದ ಆಹಾರದ ಬಗ್ಗೆ ಕೌಶಲ್ಯ ತರಬೇತಿ ಸಿಗಲಿದೆ. ಹಿಂದಿನ ಕಾಲದಲ್ಲಿ ಆರೋಗ್ಯಕರ ಮತ್ತು ಮನಸ್ಸಿಗೆ ಮುದ ನೀಡುವಂತಹ ರುಚಿಕರ ಆಹಾರ ಪದಾರ್ಥಗಳನ್ನು ತಯಾರಿಸುತ್ತಿದ್ರು. ಆದರೆ ಈಗ ಆನ್ಲೈನ್ ಮತ್ತು ನಾಲಿಗೆಗೆ ರುಚಿ ನೀಡುವ ಮಸಾಲಾ ಪದಾರ್ಥಗಳಿಗೆ ಮಾರು ಹೋಗುತ್ತಿದ್ದು, ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ. ಯುವತಿಯರು ಮನೆಯಲ್ಲಿ ತಾವೇ ಅಡುಗೆ ಮಾಡುವುದನ್ನು ಕಲಿಯಬೇಕು. ಇದರಿಂದ ತಮ್ಮ ಮುಂದಿನ ಜೀವನಕ್ಕೆ ಅನುಕೂಲವಾಗಲಿದೆ ಮತ್ತು ನೆಮ್ಮದಿಯ ಜೀವನ ನಡೆಸಲು ಸಹಕಾರಿಯಾಗಲಿದೆ ಎಂದು ಸಲಹೆ ನೀಡಿದರು. ಊಟ ಮತ್ತು ತಿಂಡಿಯನ್ನು ಹಂಚಿಕೊಂಡು ನೀವು ಖುಷಿ ಪಡುವಂಥದ್ದು. ಏನಕ್ಕೆ ಈ ಆಹಾರಗಳನ್ನು ಮಾಡ್ತೀವಿ ಅಂದರೆ, ನಾವು ಮನೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಊಟ ತಿಂಡಿಯನ್ನು ಮಾಡುವಂಥ, ಊಟ ತಿಂಡಿ ಅಂದರೆ ನಾವು ಬಾಯಿ ಮಾಡೋದಂತಲ್ಲ, ನಮ್ಮ ಸ್ವಂತಿಕೆಯಿಂದ ಊಟ ತಿಂಡಿಯನ್ನು ಮಾಡುವುದನ್ನು ಕಲೀಲಿಕ್ಕೆ ಇದೊಂದು ಸಹಕಾರಿಯಾಗುವಂಥ ಒಂದು ಕಾರ್ಯಕ್ರಮ ಅಂತೇಳಿ ಶಾಲಾ ಕಾಲೇಜುಗಳಲ್ಲಿ ಮಾಡ್ತೀವಿ. ನೀವು ಇವತ್ತು ಕೂಡ ನಿಮ್ಗೆ ಹೆಂಗಾದ್ರೂ ಬರಲಿ, ಅದು ರುಚಿ ಇರಲಿ ರುಚಿ ಇಲ್ಲದೇ ಇರಲಿ, ನೀವೇ ಸ್ವಂತ ಮಾಡುವಂಥ ಪ್ರಯೋಗವನ್ನು ನೀವು ಮಾಡಬೇಕು. ಈ ನಮ್ಮ ಮಕ್ಕಳೆಲ್ಲ ಎಲೆಕ್ಟ್ರಿಕ್ನಲ್ಲಿ ಥಿಯೇಟರ್ ಹೋಗ್ಬೇಕಾದ್ರೆ LKG UKGನಲ್ಲೇ ಸ್ವಂತ ಮನೆಯಲ್ಲಿ ಚರ್ಮುರಿ ಮಾಡುವಂಥದ್ದು, ಪಾನಿಪುರಿ ಮಾಡುವಂಥದ್ದು ಮಾಡ್ಕೊಂಡು ಹೋಗಿ ಅಲ್ಲಿ ಶಾಲೆಯಲ್ಲಿ ಮಾಡಿ 500 ರೂಪಾಯಿ 600 ರೂಪಾಯಿ ವ್ಯಾಪಾರ ಮಾಡ್ಕೊಂಡು ತಗೊಂಡ್ಬರ್ತಾರೆ. ಬೇಲೂರಿನ ಪಟ್ಟಣ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ರೇವಣ್ಣ ಮಾತನಾಡಿ, ವಿದ್ಯಾರ್ಥಿಗಳು ಓದಿನ ಜೊತೆಗೆ ಗುರಿಯನ್ನಿಟ್ಟುಕೊಂಡು ಅದನ್ನು ಮುಟ್ಟುವವರೆಗೂ ಶ್ರಮ ವಹಿಸಿದರೆ ಯಶಸ್ಸು ಲಭಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅಂಕ ಪ್ರಮುಖ ಪಾತ್ರ ವಹಿಸುತ್ತಿಲ್ಲ. ತಮ್ಮ ಜ್ಞಾನಾರ್ಜನೆ ತಿಳುವಳಿಕೆ ಎಷ್ಟಿದೆ ಎಂಬುದು ಪ್ರಮುಖವಾಗುತ್ತದೆ. ಆ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಈ ಕಾಲೇಜಿನಲ್ಲಿ ಕಲಿಯುತ್ತಿರುವ ನೀವೇ ಧನ್ಯರು. ಇಲ್ಲಿಯ ಶಿಕ್ಷಣ ವಾತಾವರಣ ಉತ್ತಮ ಶಿಕ್ಷಕ ವೃಂದದವರಿರುವುದರಿಂದ ಗುಣಮಟ್ಟದ ಶಿಕ್ಷಣ ನಿಮಗೆ ಸಿಗುತ್ತಿದೆ. ಇದನ್ನು ಸದ್ಬಳಕೆ ಮಾಡಿಕೊಂಡು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ ಎಂದು ಕಿವಿಮಾತು ಹೇಳಿದರು. ಯಾರು ಮಾಡ್ತಾರೋ ಅವ್ರು ಪೋಸ್ಟ್ ಮಾಡ್ತಾರೋ ಅವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ ಮಾಡಲಾಗ್ತದೆ. ಎರಡನೇದು, ನಿಮ್ಗೆ ಯಾವುದೋ ಲಗ್ನಪತ್ರಿಕೆ ಮೂಲಕನೋ ಮತ್ತೆ ಯಾವುದೋ ಹೆಸರು ಮುಖಾಂತರನೋ ಆ್ಯಪ್ಗಳನ್ನು ಕಳಿಸಿ ಕ್ಲಿಕ್ ಮಾಡಲಿಕ್ಕೆ ಹೇಳ್ತಾರೆ ನಿಮಗೆ. ನೀವು ಅಂತಹ ಆ್ಯಪ್ಗಳನ್ನು ಕ್ಲಿಕ್ ಮಾಡಿದ್ರೆ, ನಿಮಗೆ ಗೊತ್ತಿಲ್ಲದ ಆ್ಯಪ್ಗಳನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗೋದೇ ಇಲ್ಲ. ಯಾವುದೋ ಕಳಿಸಿರ್ತಾರೆ, ಸುಮ್ಮನೆ ಕ್ಲಿಕ್ ಮಾಡ್ತಾರೆ, ಯಾವುದೋ ಕಂಪ್ನಿಯಿಂದ ಬಂದಿದೆ, ಅಲ್ಲಿಂದ ಬಂದಿದೆ, ಇಲ್ಲಿಂದ ಬಂದಿದೆ. ನಿಜವಾಗ್ಲೂ ಅಂತ ಆ್ಯಪ್ಗಳು ನೀವು ಏನು ಆ್ಯಪ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಎಲ್ಲ ಆಕ್ಸೆಸ್ಸನ್ನು ಬೇರೆಯವರು ಕಂಟ್ರೋಲ್ ಮಾಡ್ತಾರೆ. ನಿಮಗೆ ಗೊತ್ತೇ ಇರೋದಿಲ್ಲ. ನಿಮ್ಮ ಮೊಬೈಲಲ್ಲಿ ಏನು ನಡೀತಾ ಇದೆ ಅವೆಲ್ಲ ನನ್ನ ಮೊಬೈಲಲ್ಲಿ ನೋಡ್ತಾ ಇರ್ತೀನಿ. ನೀವು ಚಾರ್ಟ್ಸ್ ಮಾಡೋದಿರ್ಬೋದು, ಫೋಟೋಸ್ ಇರ್ಬೋದು, ಗ್ಯಾಲರಿ ಇರ್ಬೋದು, ನಿಮ್ದು ಏನಿದೆ ಪ್ರತಿಯೊಂದು ಕೂಡ ನನ್ನ ಹತ್ರ ಇರುತ್ತೆ. ಹಾಗೆ ಅವ್ರ ಫ್ರಾಸ್ಟಾರ್ಸ್ ಏನಿರ್ತಾರೆ ಅವ್ರ ಹತ್ರ ಇರುತ್ತೆ. ಇಂತಹವನ್ನ ಅದಕ್ಕೆ ಕಾರ್ಯಕ್ರಮದಲ್ಲಿ ರಾಯಲ್ ಅಪೋಲೋ ಶಾಲೆಯ ಪ್ರಾಂಶುಪಾಲೆ ವಿದೇವಿಕಾ, ಕಾಲೇಜಿನ ಪ್ರಾಂಶುಪಾಲ ಚಂದ್ರಶೇಖರ್, ಉಪನ್ಯಾಸಕರಾದ ಸುನಿಲ್ ಕುಮಾರ್, ಮುರಳಿ, ಮಂಜೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೃದಯಾಘಾತದಿಂದ ಸಾಫ್ಟ್ವೇರ್ ಇಂಜಿನಿಯರ್ ಸಾವನ್ನಪ್ಪಿರುವ ಘಟನೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ರಾಮೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸಮರ್ಥ್ ಮೃತ ಸಾಫ್ಟ್ವೇರ್ ಇಂಜಿನಿಯರ್. ಕಾಫಿ ಬೆಳೆಗಾರ ಹೇಮಂತ್ ಹಾಗೂ ಸರಳ ಎಂಬುವವರ ಪುತ್ರ ಸಮರ್ಥ್ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ರು. ಕೆಲ ತಿಂಗಳುಗಳಿಂದ ಮನೆಯಲ್ಲಿಯೇ ಕೆಲಸ ಮಾಡುತ್ತಿದ್ದ ಸಮರ್ಥ್ ಭಾನುವಾರ ಬೆಳಗ್ಗೆಯವರೆಗೂ ಕೆಲಸ ಮಾಡಿ ಮಲಗಿದ್ರು. ಸಂಜೆ ಮೇಲೆದ್ದು ನೀರು ಕುಡಿದ ಸಮರ್ಥ್ ತಕ್ಷಣವೇ ಮನೆಯಲ್ಲಿಯೇ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಸಮರ್ಥ್ ತಾಯಿ ಪತಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದು, ಮನೆಗೆ ಬಂದ ವೈದ್ಯರು ಸಮರ್ಥ್ ತಪಾಸಣೆ ನಡೆಸಿದ್ದು, ಅಷ್ಟರಲ್ಲಿ ಹೃದಯಾಘಾತದಿಂದ ಸಮರ್ಥ್ ಕೊನೆಯುಸಿರೆಳೆದಿದ್ರು. ವಯಸ್ಸಿಗೆ ಬಂದ ಮಗನನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬೇಲೂರು ಪುರಸಭಾ ಮಾಜಿ ಅಧ್ಯಕ್ಷೆ ಭಾರತಿ ಅರುಣ್ ಕುಮಾರ್ ಮತ್ತು ಪತ್ರಕರ್ತ ಅರುಣ್ ಕುಮಾರ್ ದಂಪತಿಗಳ ಸುಪುತ್ರಿ ಶಾಲಿನಿ ಹ್ಯಾಂಡ್ಬಾಲ್ ಪಂದ್ಯಾವಳಿಗೆ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸುವ ಶಾಲಿನಿ ಕ್ರೀಡಾ ಕಾರ್ಯವೈಖರಿಯನ್ನು ಗಮನಿಸಿದ ಬೇಲೂರು ಪುರಸಭಾಧ್ಯಕ್ಷ AR ಅಶೋಕ್ ಶಾಲಿನಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದರು. ಹಾಸನದ ಬ್ರಿಗೇಡ್ ಕಾಲೇಜಿನಲ್ಲಿ ದ್ವಿತೀಯ PUC ವ್ಯಾಸಂಗ ಮಾಡುತ್ತಿರುವ ಈಕೆ ತನ್ನ 5ನೇ ತರಗತಿಯಿಂದ ಓದಿನ ಜೊತೆಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಅತ್ಯಂತ ಕ್ರಿಯಾಶೀಲತೆಯಿಂದ ತೊಡಗಿಸಿಕೊಂಡು ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಬಹುಮಾನ, ಪ್ರಶಸ್ತಿ, ಪುರಸ್ಕಾರಕ್ಕೆ ಭಾಜನರಾಗಿದ್ದು, ಸದ್ಯ ಹಾಸನದಲ್ಲಿ ಕಳೆದ ತಿಂಗಳು ನಡೆದ ಹ್ಯಾಂಡ್ಬಾಲ್ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಶಾಲಿನಿ ಡಿಸೆಂಬರ್ 11ರಿಂದ ಪಂಜಾಬಿನ ಲೂಧಿಯಾನದಲ್ಲಿ ನಡೆಯುವ ರಾಷ್ಟ್ರಮಟ್ಟಕ್ಕೆ ಹಾಸನದಿಂದ ಏಕೈಕವಾಗಿ ಆಯ್ಕೆಯಾಗಿದ್ದು, ಬೇಲೂರು ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಬೇಲೂರು ಪುರಸಭಾ ವತಿಯಿಂದ ಅಧ್ಯಕ್ಷರಾದ AR ಅಶೋಕ್ ನೇತೃತ್ವದಲ್ಲಿ ವಿವಿಧ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಆತ್ಮೀಯವಾಗಿ ಅಭಿನಂದಿಸಿ ರಾಷ್ಟ್ರಮಟ್ಟದ ಕ್ರೀಡೆಯಲ್ಲಿ ಜಯಗಳಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಲಿ ಎಂದು ಹಾರೈಸಿದರು.
ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬೇಲೂರು ಪುರಸಭಾ ಅಧ್ಯಕ್ಷ AR ಅಶೋಕ್, ಕ್ರೀಡೆ ಪ್ರತಿಯೊಬ್ಬರಿಗೂ ಅವಿಭಾಜ್ಯ ಅಂಗವಾಗಿದೆ. ಇಂತಹ ಕ್ರೀಡೆಯನ್ನು ಚಿಕ್ಕ ವಯಸ್ಸಿನಲ್ಲಿಯೇ ವಿದ್ಯಾರ್ಥಿಗಳಿಗೆ ರೂಢಿಸುವ ಮೂಲಕ ಅವರ ದೈಹಿಕ ಬೆಳವಣಿಗೆಗೆ ಪೂರಕವಾಗಬೇಕಿದೆ ಎಂದರು. ಅವಳಿಗೆ ನಾವು ನಮ್ಮ ಪುರಸಭಾ ವತಿಯಿಂದ ನಾವು ಆ ಮಗಳಿಗೆ ಒಂದು ಸನ್ಮಾನವನ್ನು ಮಾಡಿ ಅವಳಿಗೆ ಇನ್ನೂ ಅವಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕ್ರೀಡಾಪಟುವಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ಹಾರೈಸುತ್ತಾ, ಅದೇ ರೀತಿ ಮಕ್ಕಳು ಬರೀ ಓದುವ ಒಂದು ವಿಚಾರದಲ್ಲೇ ಮುಂದೆ ಬರಬೇಕು ಅನ್ನೋ ಒಂದು ವಿಚಾರ ಇರಲ್ಲ, ಕ್ರೀಡೆಯಲ್ಲೂ ಮುಂದೆ ಬರ್ಬೋದು ಅಂತ ಹೇಳಿ ಒಂದು ಸಾಧನೆ ಮಾಡಿದ್ದಾಳೆ. ಅಂದರೆ ನಮ್ಮ ಶಾಲಿನಿ ಅವರ ತಂದೆ ತಾಯಿಗಳಾದಂಥ ಅರುಣ್ ಕುಮಾರ್ ಮತ್ತು ಭಾರತಿ ಅವರು ಸಹ ಈ ಒಂದು ಕ್ರೀಡಾಕೂಟಕ್ಕೆ ಅವಳ ಮಗಳಿಗೆ ಉತ್ತೇಜನ ಕೊಟ್ಟು ಈ ಮಟ್ಟಕ್ಕೆ ಕಳಿಸಿರೋದಕ್ಕೆ ನಾವು ಅವರಿಗೆ ಮೊದಲಿಗೆ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಎಲ್ಲರೂ ಸಹ ಇದೇ ರೀತಿ ತಮ್ಮ ತಮ್ಮ ಮಕ್ಕಳಿಗೆ ಉತ್ತೇಜನ ಕೊಟ್ಟು ಮುಂದಿನ ಅವರ ಜೀವನದಲ್ಲಿ ಇಲ್ಲ ವಿದ್ಯಾಭ್ಯಾಸದಲ್ಲಿರ್ಬೋದು, ಇಲ್ಲ ಕ್ರೀಡೆಯಲ್ಲಿರ್ಬೋದು, ಇಲ್ಲ ಯಾವುದೇ ಒಂದು ಕೆಲಸದಲ್ಲೂ ಇರ್ಬೋದು, ಮಕ್ಕಳಿಗೆ ತಂದೆ ತಾಯಿಯರು ಉತ್ತೇಜನ ಕೊಟ್ಟರೆ ಈ ಮಟ್ಟಕ್ಕೆ ಬರ್ತಾರೆ ಅಂತ ಹೇಳಿ ಇದೊಂದು ಸಾಕ್ಷಿ. ಇದೇ ರೀತಿ ಇನ್ನು ಮುಂದೆ. ಈ ವೇಳೆ ಪುರಸಭಾ ಸದಸ್ಯ ಪ್ರಭಾಕರ್, ಮಾನವ ಹಕ್ಕುಗಳ ಹೋರಾಟಗಾರರ ಒಕ್ಕೂಟದ ಜಿಲ್ಲಾಧ್ಯಕ್ಷ MJ ನಿಂಗರಾಜ್, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷೆ YR ಭಾರತಿ ಗೌಡ, ತಾಲೂಕು ಅಧ್ಯಕ್ಷ IN ಅರುಣ್ ಕುಮಾರ್, ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ ಸೇರಿದಂತೆ ಇತರರು ಹಾಜರಿದ್ದರು. ಎಸ್ಟೇಟ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕರ ಮೇಲೆ ಕಾಡಾನೆ ದಾಳಿ ನಡೆಸಿದ್ದು 4 ಗಾಯಗೊಂಡ ಘಟನೆ ಬೇಲೂರಿನ ಬಿಕ್ಕೋಡು ಗ್ರಾಮದಲ್ಲಿ ನಡೆದಿದೆ. ಕಾಡಾನೆಯಿಂದ ತಪ್ಪಿಸಿಕೊಳ್ಳುವಾಗ 4 ಕಾರ್ಮಿಕರು ಬಿದ್ದು ಗಾಯವಾಗಿದೆ. ಗಾಯಾಳುಗಳನ್ನು ನೇತ್ರಾವತಿ, ಮಂಜಾಕ್ಷಿ, ಅಕ್ಕಮ್ಮ ಮತ್ತು ಕಾತೂರ್ ಎಂದು ಗುರುತಿಸಲಾಗಿದೆ. ಬಿಕ್ಕೋಡು ಎಸ್ಟೇಟ್ಗೆ ಕಾರ್ಮಿಕರು ಕೆಲಸಕ್ಕೆ ಬಂದಿದ್ರು. ಈ ವೇಳೆ ಕಾಡಾನೆ ಏಕಾಏಕಿ ದಾಳಿ ನಡೆಸಿದೆ. ಬೀಟಮ್ಮ ಗ್ಯಾಂಗ್ನಿಂದ ಬೇರ್ಪಟ್ಟಿರುವ ಆನೆ ದಾಳಿ ನಡೆಸಿದೆ. ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಕಾರ್ಮಿಕರು ಪಾರಾಗಿದ್ದಾರೆ. ಗಾಯಾಳುಗಳಿಗೆ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಾಡಾನೆ ಬಗ್ಗೆ ಮಾಹಿತಿ ನೀಡದ ಮೇಸ್ತ್ರಿ ವಿರುದ್ಧ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಡಾನೆ ಇನ್ನು ಎಸ್ಟೇಟ್ನಲ್ಲೇ ಬೀಡು ಬಿಟ್ಟಿದ್ದು ಆನೆಯನ್ನ ಕಾಳಿಗೆ ಅಟ್ಟುವಂತೆ ಆಗ್ರಹಿಸಿದ್ದಾರೆ. ಅವರು ಆನೆ ಬಂದಂತ ಹೇಳಿಲ್ಲ ಸರ್ ನಮಗೆ. ಯಾರು ತೋಟದಾಗ ಯಾರನ್ನೇ ಇರಲಿ, ಮ್ಯಾನೇಜರ್ ಆಗಿರಲಿ, ದೊಡ್ಡವರಾಗಲಿ, ರೇಟ್ರುಗಳಾಗಲಿ ಯಾರು ಹೇಳಿಲ್ಲ. ಯಾವ ಇಲ್ಲ ಓಡಿಸಿಬಿಟ್ಟಿದೀವಿ ಅಂತ ಭರವಸೆ ಕೊಟ್ಟರು. ನಾವಾಗಿ ಅನ್ಕೋಯಕ್ಕಾಗಿ ಹೋದ್ವಿ. ಅದು ಎಷ್ಟು ಜನ ಇದ್ರಿ ಸರ್? ಎಲ್ಲ ನಾವು 90 ಜನ ಇದ್ದೀವಿ ಸರ್. ನಾವು ಬಳ್ಳಾರರು ನಾವು 50 ಜನ, ಇಲ್ಲಿ ಪಟ್ಯಾಳು ಮತ್ತು ಅಸ್ಸಾಂದವರು ಎಲ್ಲ ಸೇರಿ 90 ಜನ ಇದ್ದೀವಿ ಸರ್. ಹಂಗಾಗಿ ಅದು ಎಲ್ಲಿತ್ತು ಅನ್ಕತೆ ಬಂದ್ಬಿಡ್ತು. ಅದು ಎಲ್ಲೇ ಇತ್ತು ಬಂದ್ಬಿಡ್ತು. ಬಂದಾಗಿ ಅದರಿಂದ ಇನ್ನೊಂದು 4-5 ಆನೆ ಇದೆಯಲ್ಲ ಸರ್, ಸುಳ್ಳು ಹೇಳ್ತಿಲ್ಲ, 4-5 ಆನೆ ಅದು ಗಾಬರಿಯಾಗಿ. ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ದಾಡಿಮರಿಯಾದ ವೈದ್ಯರೊಬ್ಬರು ದಿನದ 24 ಗಂಟೆಯಲ್ಲಿ 8 ಹೆರಿಗೆಯನ್ನು ಮಾಡಿದ್ದು, ಸಾರ್ವಜನಿಕ ವಲಯದಲ್ಲಿ ಇವರ ಈ ಕಾರ್ಯಕ್ಕೆ ಉತ್ತಮ ಪ್ರಶಂಸೆ ವ್ಯಕ್ತವಾಗಿದೆ. ಹೌದು, ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಯಾದ ಡಾಕ್ಟರ್ ಮಮತಾ ಅವರು ಕಳೆದ 7-8 ವರ್ಷಗಳಲ್ಲಿ ಸರಿಸುಮಾರು 4300ಕ್ಕೂ ಹೆಚ್ಚು ಆರೋಗ್ಯದಾಯಕ ಹೆರಿಗೆಯನ್ನು ಮಾಡುವ ಮೂಲಕ ಎಲ್ಲ ಗರ್ಭಿಣಿ, ಬಾಣಂತಿ ಹಾಗೂ ಸಾರ್ವಜನಿಕರ ಮನೆ ಮಾತಾಗಿದ್ದು, ಇದೀಗ ದಿನದ 24 ಗಂಟೆಯಲ್ಲಿ ತನ್ನ ಅತ್ಯಮೂಲ್ಯ ನಿದ್ರೆಯನ್ನು ತ್ಯಜಿಸಿ 8 ಹೆರಿಗೆಯನ್ನು ಯಶಸ್ವಿಯಾಗಿ ಮಾಡುವ ಮೂಲಕ ಮತ್ತೊಮ್ಮೆ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಈ ವೇಳೆ ತನ್ನ ಪತ್ನಿಯ ಹೆರಿಗೆಗಾಗಿ ಬಂದಿದ್ದ ಸಕಲೇಶಪುರ ತಾಲೂಕಿನ ಬೆಳ್ಳೆಕೆರೆ ಗ್ರಾಮದ ರವೀಂದ್ರ ಮಾತನಾಡಿ, ಈ ಮೊದಲು ತಾಲೂಕಿನ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸುತ್ತಿದ್ದು, ನಂತರ ನೆಂಟರೊಬ್ಬರ ಸಲಹೆಯಂತೆ ಉತ್ತಮ ಆರೋಗ್ಯದಾಯಕ ಹೆರಿಗೆಗಾಗಿ ಹಾಸನ ಜಿಲ್ಲಾಸ್ಪತ್ರೆಗೆ ಹೋಗುವ ಬದಲಾಗಿ ಇಲ್ಲಿಗೆ ಬಂದು ತಪಾಸಣೆ ನಡೆಸಿ ಹೆರಿಗೆಗಾಗಿ ದಾಖಲಾದೆವು. ಇಲ್ಲಿ ದೊರಕುವ ಎಲ್ಲಾ ವೈದ್ಯಕೀಯ ಸೌಲಭ್ಯಗಳು ಉತ್ತಮವಾಗಿರುವುದರ ಜೊತೆಗೆ ಇಲ್ಲಿನ ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿಗಳ ಕಾರ್ಯವೈಖರಿ ಅತ್ಯುತ್ತಮವಾಗಿದೆ. ಇಂತಹ ವೈದ್ಯಾಧಿಕಾರಿಗಳು ಇರುವುದು ನಮ್ಮ ಹೆಮ್ಮೆ. ಇದೇ ರೀತಿ ಅವರ ವೈದ್ಯ ಸೇವೆ ಎಲ್ಲರಿಗೂ ದೊರಕುತ್ತಾ ನಿವೃತ್ತಿ ಹೊಂದುವವರೆಗೂ ಅವರ ವೈದ್ಯ ಸೇವೆ ಇಲ್ಲಿಯೇ ಇರಲಿ ಎಂದು ಬಯಸುತ್ತೇನೆ ಎಂದರು. ಮೊದಲು ಸಕಲೇಶಪುರ ಮಾಡಿಸಿದ್ರು, ದೆನ್ ನೆಕ್ಸ್ಟ್ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಮಾಡಿ 6 ಮಂತಿಂದ ಹೆಚ್ಚಾಗಿ 5 ಮಂತ್ಸಿಂದ ಹೆಚ್ಚಾಗಿ ಇಲ್ಲೇ ಮಾಡಿಸ್ತಾರೆ. ಇಲ್ಲಿ ಮುಖ್ಯ ಸೇವೆ ಎಲ್ಲ ಚೆನ್ನಾಗಿದೆ. ಈಗ CHN ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಇಷ್ಟೊಂದು ಫೆಸಿಲಿಟಿ ಸಿಗೋದು ತುಂಬ ಅಪರೂಪ. ಇಲ್ಲಿ ಡಾಕ್ಟ್ರುಗಳು ಅಷ್ಟೇ ಎನಿ ಟೈಮ್ 24 ಅವರಲ್ಲಿ ಎಂಥ ಮಿಡ್ ನೈಟಲ್ಲಿ ಕಾಲ್ ಮಾಡಿದ್ರು ಸಹ ಬಂದ್ಬಿಟ್ಟು ರೋಗಿಗಳನ್ನ ನೋಡ್ತಾರೆ. ಅದರಲ್ಲಿ ಯಾವುದೇ ಥರ ಇದಿಲ್ಲ. ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಇನ್ನೂ ಹೆಚ್ಚಿನ ಅತ್ಯುತ್ತಮವಾದಂಥ ಗುಣಮಟ್ಟದ ಸೇವೆ ಸಿಗಲಿ ಅಂಥೇಳಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನಿದ್ದಾವೆ ಆ ಥರ ಸ್ಪೆಷಾಲಿಟಿ ಇಲ್ಲೂ ಸಿಗಲಿ, ಎಲ್ಲ ಥರ ಚೆನ್ನಾಗಿದೆ. ಡಾಕ್ಟ್ರನ್ನ ಯಾವುದೇ ಕಾರಣಕ್ಕೆ ಇಲ್ಲಿಂದ ಬೇರೆ ಕಡೆ ಹೋಗುವಾಗ ಇಲ್ಲೇ ಇರುವಾಗ ಮಾಡ್ತೀನಿ, ಹಾಗೇ ಇರಲಿ. ತುಂಬ ಚೆನ್ನಾಗಿದೆ. ಡಾಕ್ಟ್ರ್ ರೆಸ್ಪಾನ್ಸ್ ಆಗಲಿ, ಇಲ್ಲಿನ ಸಿಬ್ಬಂದಿಗಳಾಗಲಿ ಎಲ್ಲದೂ ರೆಸ್ಪಾನ್ಸ್ ಚೆನ್ನಾಗಿದೆ. ಯಾವುದೇ ಥರದ
ಇದೆ ಅಂದರೆ ಚೆನ್ನಾಗಿದೆ. ಗುಡ್. ಎಜಿಪಿ ಗ್ಯಾಸ್ ಪ್ರೈವೇಟ್ ಲಿಮಿಟೆಡ್ ಚೆನ್ನೈ ಇವರ ವತಿಯಿಂದ ಮನೆ ಮನೆಗೆ ಅಡುಗೆ ಅನಿಲ ಪೂರೈಕೆ ಸಂಪರ್ಕ ಕಲ್ಪಿಸುವ ಯೋಜನೆಯನ್ನ ಜೆಡಿಎಸ್ ಪಕ್ಷದಲ್ಲಿ ಕಾರ್ಯಕರ್ತರು ಮತ್ತು ಜೆಡಿಎಸ್ ಪುರಸಭಾ ಸದಸ್ಯರುಗಳು ವಿರೋಧಿಸಿರುವುದು ಸರಿಯಲ್ಲ ಎಂದು ಬಿಜೆಪಿ ಮಾಜಿ ನಾಮನಿರ್ದೇಶಕ ಸದಸ್ಯ ಹಾಲಿ ತಾಲೂಕು ಬಿಜೆಪಿ ಕಾರ್ಯದರ್ಶಿ ಧರಣೇಶ್ ತಿಳಿಸಿದರು. ಚನ್ನರಾಯಪಟ್ಟಣದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತ ಸರ್ಕಾರದ ವತಿಯಿಂದ ಮನೆ ಮನೆಗೆ ಪೈಪ್ಲೈನ್ ಮೂಲಕ ಅಡುಗೆ ಅನಿಲ ಸಂಪರ್ಕ ಒದಗಿಸುವ ಮೂಲ ಉದ್ದೇಶದಿಂದ ಎಲ್ಲ ಪುರಸಭೆ ಹಾಗೂ ನಗರಸಭೆ ಮಹಾನಗರ ಪಾಲಿಕೆಗಳಿಗೆ ಆದೇಶವನ್ನು ಹೊರಡಿಸಿತ್ತು. ಆದರೆ ಪುರಸಭೆಯ ಕೆಲ ಜೆಡಿಎಸ್ ಸದಸ್ಯರುಗಳು ಈ ಪೈಪ್ಲೈನ್ ಕಾಮಗಾರಿಗೆ ಅನುಮೋದನೆಯನ್ನ ನೀಡಿಲ್ಲ. ಅಲ್ಲದೆ ಶಾಸಕರು ಸ್ಥಳೀಯವಾಗಿ ಗ್ಯಾಸ್ ಏಜೆನ್ಸಿಯಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದು, ಈ ಗ್ಯಾಸ್ ಲೈನ್ ಕಾಮಗಾರಿಯಿಂದ ಬಹಳಷ್ಟು ನಷ್ಟ ಉಂಟಾಗುತ್ತದೆ ಎಂಬ ದುರುದ್ದೇಶದಿಂದ ಇಟ್ಟುಕೊಂಡು ತಮ್ಮ ಜೆಡಿಎಸ್ ಪಕ್ಷದ ಸದಸ್ಯರು ಮತ್ತು ಕಾರ್ಯಕರ್ತರೊಂದಿಗೆ ಕಾಮಗಾರಿಯನ್ನು ಮಾಡಬಾರದು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಆದ್ದರಿಂದ ಈ ಸಂಬಂಧ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಪುರಸಭಾ ಸದಸ್ಯರುಗಳು ಕಾಮಗಾರಿಯನ್ನ ವೀಕ್ಷಣೆ ಮಾಡಿ ಕಾಮಗಾರಿಯನ್ನ ನಡೆಸಲು ಅವಕಾಶ ಕಲ್ಪಿಸಿಕೊಡಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಅವರ ಸಂಪರ್ಕ ಮಾಡಿ ಗಾಯತ್ರಿ ಬಡಾವಣೆ, ರಾಮೇಶ್ವರ ಬಡಾವಣೆ, ಕೋಟೆ ಮತ್ತು ನಗರದ ಕೆಲವು ಭಾಗಗಳಲ್ಲಿ ಮೀಟ್ರನ್ನ ಅಳವಡಿಸಿದ್ದಾರೆ. ಇವರು ನಮ್ಮ ಮೊನ್ನೆ ಯಾರೋ ನಮ್ಮ JDS ಮುಖಂಡರು ಎಲ್ಲೂ ನಮ್ಮ ಸಂಪರ್ಕ ಮಾಡಿಲ್ಲ, ಯಾರೂ ನಮ್ಮ ಬಂದು ಕೇಳಿಲ್ಲ ಮತ್ತು ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇಲ್ಲಿ ಪುರಸಭೆ ಸಂಪರ್ಕ ಮಾಡಿದ್ರೆ ಎಲ್ಲ ಮನೆಗೂ ಮೀಟ್ರ್ ಹಾಕೋಕ್ಕಾಗಲ್ಲ. ಇನ್ನೊಂದು ಇಲ್ಲಿ ಸುರೇಶ್ ಅವರು ಅಧ್ಯಕ್ಷರಾಯಿದ್ರು, ಅವಾಗ ಇದರಲ್ಲಿ ತಂದಿದ್ದಾರೆ. ಎಷ್ಟನೇ ತಾರೀಕು 12/1/2022 AGP ಸಿಟಿ ಗ್ಯಾಸ್ ಪ್ರೈವೇಟ್ ಲಿಮಿಟೆಡ್ ಚೆನ್ನೈರವರು ಮನೆ ಮನೆಗೆ ಅಡುಗೆ ಅನಿಲ ಪೂರೈಕೆ ಸಂಪರ್ಕವನ್ನು ಕಲ್ಪಿಸುವ ಸಂಬಂಧದ ಅನುಮತಿ ನೀಡುವ ವಿಚಾರವನ್ನು ಪುರಸಭೆ ಮೀಟಿಂಗ್ ಪ್ರಸ್ತಾಪಕ್ಕೆ ತಂದ್ದಾರೆ. ಇವರು ಪ್ರಸ್ತಾಪಕ್ಕೆ ಬರ್ತಾರೆ, ಚೀಫ್ ಆಫೀಸರ್ ಪ್ರಸ್ತಾಪಕ್ಕೆ ಬರ್ತಾರೆ, ಅಧ್ಯಕ್ಷರು ಪ್ರಸ್ತಾಪಕ್ಕೆ ಬರ್ತಾರೆ. ಇದು ಹೆಂಗೆ ಅಜೆಂಡಕ್ಕೆ ತರ್ತಾರೆ? ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪುರಸಭಾ ನಾಮನಿರ್ದೇಶಕ ಸದಸ್ಯ ಜಗದೀಶ್, ಬಿಜೆಪಿ ಮುಖಂಡ ಬಸವರಾಜ್ ನವಿಲೆ, ಬಾಗೂರು ಹೋಬಳಿ ಮುಖಂಡ ರಾಜ್ಕುಮಾರ್, ಕಸ್ಬಾ ಹೋಬಳಿ ಬಿಜೆಪಿ ಮುಖಂಡ ಸತೀಶ್ ಹಾಜರಿದ್ದರು. ಚನ್ನರಾಯಪಟ್ಟಣ ಪುರಸಭೆಯಲ್ಲಿ ಸ್ವಚ್ಛತೆಗೆ ಮತ್ತು ವಿವಿಧ ಕಾಮಗಾರಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಚನ್ನರಾಯಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಪುರಸಭೆಯ ಸ್ವಚ್ಛತೆ ಮತ್ತು ವಿವಿಧ ಕಾಮಗಾರಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತಿದ್ದು, ಸಾರ್ವಜನಿಕರ ಹಿತದೃಷ್ಟಿಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚಿನ ನೆರವು ನೀಡಲಾಗುತ್ತಿದೆ. ಈಗಾಗಲೇ ಪಟ್ಟಣದಲ್ಲಿ ಅನೇಕ ರಸ್ತೆ, ಚರಂಡಿ ಹಾಗೂ ಮನೆ ಮನೆ ಕಸಗಳ ವಿಲೇವಾರಿಗೆ ಆದ್ಯತೆಯನ್ನು ಸಹ ನೀಡಲಾಗಿದ್ದು, ಪಟ್ಟಣದಲ್ಲಿ ಕಸ ಸಂಗ್ರಹಣೆಗಾಗಿ ಆಟೋ ಟಿಪ್ಪರ್ಗಳನ್ನು ಸಹ ನೀಡಿದ್ದು, ಇವುಗಳಿಂದ ಒಣಕಸ ಮತ್ತು ಹಸಿ ಕಸ ಎಂಬ ಕಸಗಳನ್ನು ಸಹ ಬೇರ್ಪಡಿಸಲಾಗುತ್ತಿದೆ. ಜೊತೆಗೆ ಅಂಗವಿಕಲರಿಗೆ ಮೂಲಭೂತ ಸೌಕರ್ಯಗಳನ್ನು ಸಹ ಒದಗಿಸಲಾಗುತ್ತಿದ್ದು, ವಿವಿಧ ಯೋಜನೆ ಅಡಿಯಲ್ಲಿ ಸುಲಭ ಶೌಚಾಲಯಗಳು ನೆರವನ್ನು ಕೂಡ ನೆರವೇರಿಸಲಾಗುತ್ತಿದೆ. ಜೊತೆಗೆ ಬೀದಿ ವ್ಯಾಪಾರಿಗಳಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರದು ಎಂಬ ದೃಷ್ಟಿಯಿಂದ ಅನುಕೂಲ ಕಾರ್ಯಗಳನ್ನು ಕೂಡ ನೆರವೇರಿಸಲಾಗುತ್ತಿದೆ ಎಂದರು. ಕಸಗಳನ್ನು ಕ್ರೋಢೀಕರಿಸಿಕೊಳ್ತಕ್ಕಂಥದ್ದಕ್ಕೆ ಸುಮಾರು 40-45 ಹಸಿ ಕಸ ಮತ್ತು ಒಣಕಸಕ್ಕೆ ಸಾರ್ವಜನಿಕವಾಗಿ ಜನರೆಲ್ಲೂ ಕೂಡ ಕಸಗಳನ್ನು ನೆಲದ ಮೇಲೆ ಬಿಸಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅದನ್ನು 48 ಕಡೆ ಅಳವಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿರುವಂಥದ್ದು. ಇಬ್ಬರು ಅಂಗವಿಕಲರಿಗೆ ಒಂದು ಸ್ಕೂಟರ್ಗಳನ್ನು ವಿತರಣೆ ಮಾಡಿರುವಂಥದ್ದು. ಪೊಲೀಸ್ ಇಲಾಖೆದು ಮೊದಲಿಂದಲೂ ಕೂಡ ರಿಕ್ವೆಸ್ಟ್ ಇತ್ತು. ನಮ್ಮ DYSP ಅವರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡಿ ಇವತ್ತು ಎಲ್ಲ ಈ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡುವ ದೃಷ್ಟಿನಲ್ಲಿ ಇವತ್ತು 100 ಬೋರ್ಡ್ಗಳನ್ನು ಸುಮಾರು 11 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದೆ. ಇನ್ನು ಅವರು ಎಲ್ಲೆಲ್ಲಿ ವಾಹನ ಸಂಚಾರಕ್ಕೆ, ಜನಸಂಚಾರಕ್ಕೆ ಯಾವುದೇ ರೀತಿ ತೊಂದರೆ ಆಗಲಿದೆ ಒಂದು ನಿಗದಿ ಮಾಡ್ತಕ್ಕಂಥದ್ದಕ್ಕೆ ನಾವು ಕಾರ್ಯೋನ್ಮುಖರಾಗ್ತಾರೆ. ಆ ಕಾರ್ಯಕ್ಕೆ ಅವಕಾಶ ಕೊಡಲಾಗಿದೆ. ಅದರ ಜೊತೆಯಲ್ಲಿ ನಗರ ವ್ಯಾಪ್ತಿಯಲ್ಲಿ ಮಧ್ಯ ಡಿವೈಡರ್ನಲ್ಲಿರ್ತಕ್ಕಂಥ ಲೈಟ್ಗಳನ್ನು ಬದಲಾವಣೆ ಮಾಡಿ 80 ವೋಲ್ಟೇಜ್ ಇರ್ತಕ್ಕಂಥದ್ದನ್ನು 120. ಪಟ್ಟಣದ ಪೊಲೀಸ್ ವೃತ್ತ ನಿರೀಕ್ಷಕ ರಘುಪತಿ ಭಟ್ ಮಾತನಾಡಿ, ಈಗಾಗಲೇ ಇಲಾಖೆಯ ವತಿಯಿಂದ ಅನೇಕ ರೀತಿಯ ಸಂಚಾರಿ ನಿಯಮಗಳ ಬಗ್ಗೆ ಮಾರ್ಗದರ್ಶನಗಳನ್ನು ಕೂಡ ನೀಡಲಾಗಿದ್ದು, ಜನವರಿ 1ನೇ ತಾರೀಕಿನಿಂದ ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ವಾಹನ ಸವಾರರು ಪಾಲಿಸಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ಅಂತಹ ವ್ಯಕ್ತಿಗಳಿಗೆ ದಂಡವನ್ನು ವಿಧಿಸಲಾಗುವುದು. ಜೊತೆಗೆ ಕಾನೂನು ಕ್ರಮಗಳನ್ನು ಕೂಡ ಜರುಗಿಸಲು ಮುಂದಾಗುತ್ತೇವೆ ಎಂದು ಎಚ್ಚರಿಸಿದರು. ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ ಬರ್ತಾನೆ ಸೀಟ್ ಬೆಲ್ಟ್ ಬಿಚ್ಕೊಂಡು ಬರ್ತಾರೆ. ಎಷ್ಟು ಅಡ್ಡ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಅದನ್ನು ಮಾಡ್ತಕ್ಕಂಥದ್ದು ನಮ್ಮ ಸೇಫ್ಟಿಗೆ. ಇಲ್ಲಿ ಆಕ್ಸಿಡೆಂಟ್ ಆದಾಗ ನಾವೆಲ್ಲ ನೋಡಿದ್ದೀವಿ, ಮೊನ್ನೆ ಶಾಸಕರು ಸಹಿತ ಆಕ್ಸಿಡೆಂಟ್ ಆದಾಗ ಇಮಿಡಿಯೇಟ್ ಆಂಬುಲೆನ್ಸ್ ಕರೆಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆ ನೋವು ಏನಿದೆ ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತು. ನಾವು ಎಲ್ಲರನ್ನೂ ನೋಡ್ತೀವಿ, ಮಕ್ಕಳನ್ನ ಕಳ್ಕೊಂಡವರು, ತಂದೆ ತಾಯಿನ ಕಳ್ಕೊಂಡವರು. ಈ ಜೀವ ಹೋದರೆ ವಾಪಸ್ ಬರೋದಿಲ್ಲ.
ಆಕಸ್ಮಿಕವಾಗಿ ಆದರೆ ಅದು ಪರವಾಗಿಲ್ಲ, ನಾವು ಬೇಕು ಅಂತ ಮಾಡ್ಕೊಳ್ಳೋ ಅಪಘಾತಕ್ಕೆ ನಾವೇ ಹೊಣೆ. ಅದರಿಂದ ಎಲ್ಲರೂ ದಯವಿಟ್ಟು ಸಂಚಾರಿ ನಿಯಮನ ಪಾಲನೆ ಮಾಡಿ, ಸಿಗ್ನಲಲ್ಲಿ ನಿಂತು ಹೊರಡಿ. ಎಲ್ಲೆಲ್ಲಿ ನಿಮಗೆ ಸೈನ್ ಬೋರ್ಡ್ಸ್ ಇದ್ದಾವೆ ದಯವಿಟ್ಟು ನೋಡಿ. ಇಲ್ಲಿ ತಿರುವುಗಳಿರ್ತವೆ, ಸಡನ್ನಾಗಿ ಸ್ಪೀಡಾಗಿ ಹೋಗ್ತೀರಾ. ತಿರುವು ರಸ್ತೆಯಿಂದ ಮುಖ್ಯ ರಸ್ತೆಗೆ ಜಾಯಿನ್ ಆಗಬೇಕಾದ್ರೆ ಆ ಕಡೆ ಈ ಕಡೆ ಎಡಬಲ ನೋಡದೆ ಬಂದು ಜಾಯಿನ್ ಆಗ್ತೀರಾ. ಎಲ್ಲ ಯೂತ್ 18ರಿಂದ 30 ವರ್ಷದ ಹುಡುಗರು ಜಾಸ್ತಿ ಕ್ರೇಜು ಇದರಲ್ಲಿ ಗಾಡಿ ಓಡಿಸ್ತಾರೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರಿಗೆ ಹೇಳಿ, ನಿಯಮನ ಪಾಲನೆ ಮಾಡಲಿಕ್ಕೆ ಹೇಳಿ. ಹಾಗೆಯೇ ಇನ್ನು ಮುಂದೆ ನಾವು ಈಗ ಇನ್ನೂ ಒಂದು ತಿಂಗಳು ಎಲ್ಲರಿಗೂ ಕಾಲಾವಕಾಶ. ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷ ಬನಶಂಕರಿ ರಘು, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್, ಪುರಸಭೆ ಸದಸ್ಯರುಗಳಾದ ಗಣೇಶ್, ಧನೇಶ್, ಲಕ್ಷ್ಮಮ್ಮ, ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್ ಹಾಜರಿದ್ದರು. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಹಿತ ಕಾಪಾಡುವುದು ನನ್ನ ಜವಾಬ್ದಾರಿ. ಹೀಗಾಗಿಯೇ ಪಕ್ಷ ಕಟ್ಟಿ ಬೆಳೆಸಿದ ಕಟ್ಟಕಡೆಯ ಕಾರ್ಯಕರ್ತನಿಗೂ ರಾಜಕೀಯ ಸಾಮಾಜಿಕ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಅವರಲ್ಲಿ ಒಬ್ಬನಾಗಿ ಕೆಲಸ ಮಾಡುತ್ತಿದ್ದೇನೆ. ಪಕ್ಷದ ಚೌಕಟ್ಟಿನಲ್ಲಿ ಏನೇ ತೀರ್ಮಾನ ಆದರೂ ನಾನು ಪಾಲಿಸಲು ಬದ್ಧ ಎಂದು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷ ಹುದ್ದೆ ಆಯ್ಕೆ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ದೆಹಲಿಯಲ್ಲಿ ಮಾತನಾಡಿದ ಅವರು, ನಾನು ಯಾವುದೇ ಹುದ್ದೆಯ ಆಕಾಂಕ್ಷಿಯಲ್ಲ. ನಮ್ಮಲ್ಲಿ ಹಿರಿಯ ನಾಯಕರಿದ್ದಾರೆ, ಅವರ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುತ್ತೇನೆ. ಪಕ್ಷ ಇದ್ದರೆ ನಿಖಿಲ್ ಕುಮಾರಸ್ವಾಮಿ. ಪಕ್ಷಕ್ಕೆ ಸಾವಿರಾರು ಕಾರ್ಯಕರ್ತರನ್ನು ಹುಟ್ಟುಹಾಕುವ ಶಕ್ತಿ ಇದೆ. ಹೀಗಾಗಿ ಪಕ್ಷದ ತೀರ್ಮಾನವೇ ಅಂತಿಮ. ಉಪಚುನಾವಣೆ ಬಳಿಕ ನಾನು ಕೈಕಟ್ಟಿ ಕೂತಿಲ್ಲ. ರೈತರ ನಿಯೋಗದೊಂದಿಗೆ ದೆಹಲಿಗೆ ಬಂದಿದ್ದೇನೆ. ತಂಬಾಕು ಬೆಳೆಗಾರರ ಸಮಸ್ಯೆಗಳ ಕೇಂದ್ರ ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಇದೇ ಅವಧಿಯಲ್ಲಿ ಗೃಹ ಸಚಿವ ಅಮಿತ್ ಶಾ, ಉಸ್ತುವಾರಿ ರಾಧಾಮೋಹನ್ ಸಿಂಗ್, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಿದ್ದೇನೆ. ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ, ಸ್ಥಳೀಯ ಚುನಾವಣೆಗಳಲ್ಲಿ ಒಟ್ಟಾಗಿ ಹೋಗುವ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಅಮಿತ್ ಶಾ ಅವರಿಗೆ ರಾಜ್ಯ ಬಿಜೆಪಿ ಬೆಳವಣಿಗೆ ಬಗ್ಗೆ ಗೊತ್ತಿರುವ ಹಿನ್ನೆಲೆ ಆ ಬಗ್ಗೆ ಚರ್ಚಿಸಿಲ್ಲ ಎಂದ ಅವರು, ಹಾಸನದಲ್ಲಿ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶದ ಬಗ್ಗೆ ಪ್ರತಿಕ್ರಿಯಿಸಿ, ಯಾರ ಕಲ್ಯಾಣ ಆಗಿದೆ ಎಂದು ಕಾಂಗ್ರೆಸ್ ಸಮಾವೇಶ ಮಾಡಿದೆ. ಎಚ್.ಡಿ. ದೇವೇಗೌಡರ ಕುಟುಂಬವನ್ನ ನಿಂದಿಸುವ ಸಮಾವೇಶ ಮಾಡಿದ್ದಾರೆ. ನಮ್ಮನ್ನು ನಿಂದಿಸಿ ರಾಜಕೀಯವಾಗಿ ದುರ್ಬಲ ಮಾಡುವ ಹುನ್ನಾರ ಮಾಡಿದ್ದಾರೆ. ದೇವೇಗೌಡರ ಕುಟುಂಬವನ್ನು ನಿಂದಿಸಿದರೆ ಏನೂ ಆಗುತ್ತೆ, ಅದಕ್ಕೆ ಪ್ರತಿಯಾಗಿ ಸಮಾವೇಶ ಮಾಡುವುದರಿಂದ ಏನು ಲಾಭ ಇಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಕುಮಾರಸ್ವಾಮಿ ಸಂಸತ್ನಲ್ಲಿ ಬ್ಯುಸಿಯಾಗಿರುವ ಹಿನ್ನೆಲೆ ಮಂಡ್ಯದಲ್ಲಿ ಮಾಡಬೇಕಿದ್ದ ಸಮಾವೇಶ ಮುಂದೂಡಿದೆ ಎಂದು ತಿಳಿಸಿದರು. ಮೊದಲ ದಿನವೇ ವಿಧಾನಸಭೆ ಕಲಾಪದಲ್ಲಿ ಬಿಜೆಪಿ ನಾಯಕರ ನಡುವಿನ ಸಮನ್ವಯತೆ ಕೊರತೆ ಬಯಲಾಗಿದೆ. ಸಂತಾಪ ಸೂಚನೆ ಬಳಿಕ ವಕ್ಫ್ ಪ್ರಕರಣ ಕುರಿತು ಆರ್ ಅಶೋಕ್ ನಿಲುವಳಿ ಸೂಚನೆಗೆ ಅವಕಾಶ ಕೋರಲು ಮುಂದಾದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸಚಿವರು ಆಕ್ಷೇಪಿಸಿದ ಕಾರಣ ಸದನದಲ್ಲಿ ಗದ್ದಲ ಉಂಟಾಯಿತು. ಈ ಗದ್ದಲದ ಮಧ್ಯೆಯೇ ಪಂಚಮಸಾಲಿ ಹೋರಾಟಕ್ಕೆ ಸರ್ಕಾರದ ತಡೆ ಬಗ್ಗೆ ಚರ್ಚೆಗೆ ಏಕಾಏಕಿ ಯತ್ನಾಳ್ ಎದ್ದು ನಿಂತು ಒತ್ತಾಯಿಸಿದರು. ಇದರಿಂದ ಕೆಲ ಕ್ಷಣ ಆರ್ ಅಶೋಕ್ಗೆ ಗೊಂದಲ ಉಂಟಾಯಿತು. ಈ ಸಂದರ್ಭದಲ್ಲಿ ಯತ್ನಾಳ್ ಜೊತೆ ಕೈಜೋಡಿಸಿದ ಪಂಚಮಸಾಲಿ ಸಮುದಾಯದ ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಸರ್ಕಾರ ಪ್ರತಿಭಟನೆಗೆ ಅವಕಾಶ ಕೊಡಬೇಕು ಎಂದು ಆಗ್ರಹಿಸಿ ಧರಣಿಗೆ ಮುಂದಾದರು. ಈ ವೇಳೆ ಬಿಜೆಪಿ ಕಾಲೆಳೆದ ಕಾಂಗ್ರೆಸ್ ಸದಸ್ಯರು ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ಎಂದು ಟಾಂಗ್ ಕೊಟ್ಟರು. ಕೊನೆಗೆ ಎಚ್ಚೆತ್ತ ಅಶೋಕ್ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ತಡೆ ವಿಚಾರಕ್ಕೆ ಡೈವರ್ಟ್ ಆಗುವ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನಿಸಿದರು. ಪಂಚಮಸಾಲಿ ಹೋರಾಟಕ್ಕೆ ಯಾಕೆ ತಡೆ ಮಾಡಿದೆ ಸರ್ಕಾರ ಅಂತ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ಯತ್ನಾಳ್ ಬೆಂಬಲಿಸಿ ಬಿಜೆಪಿಯ ಉಳಿದ ಸದಸ್ಯರು ಸಹ ಸದನದ ಬಾವಿಗಿಳಿದ್ರು. ಬಿಜೆಪಿಯಿಂದ ಧರಣಿ ಹಿನ್ನೆಲೆ ಕಲಾಪವನ್ನು ಮಧ್ಯಾಹ್ನ 2:30ಕ್ಕೆ ಸ್ಪೀಕರ್ ಖಾದರ್ ಮುಂದೂಡಿಕೆ ಮಾಡಬೇಕಾಯಿತು. ಇನ್ನು ವಿಧಾನಸಭೆ ಕಲಾಪದಲ್ಲಿ ಒಟ್ಟಿಗೆ ಭಾಗವಹಿಸಿದರೂ ವಿಜಯೇಂದ್ರ, ಯತ್ನಾಳ್ ಮುಖಾಮುಖಿಯಾಗಲಿಲ್ಲ. ಪರಸ್ಪರ ಮಾತು ಆಡಲಿಲ್ಲ, ನೋಡಲೂ ಇಲ್ಲ. ಅವರಲ್ಲಿ ಇವರಲ್ಲಿ ಎನ್ನುವಂತಾಗಿತ್ತು. ಇದೇ ಸಂದರ್ಭದಲ್ಲಿ ತಮ್ಮ ಶಿಫಾರಸಿಗೆ ಕೋರ್ ಕಮಿಟಿ ಶಿಫಾರಸು ಮಾಡಿದ ಬಗ್ಗೆ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ವಿಜಯೇಂದ್ರ ಜೊತೆ ಕೆಲ ಕ್ಷಣ ಮಾತನಾಡಿ ಬೇಸರ ವ್ಯಕ್ತಪಡಿಸಿದರು. ಒಂದೇ ನಿಮಿಷ ಅಧ್ಯಕ್ಷರೇ, ನಮ್ದೇನು ಈಗ ನೀವು ಮಾಡಿ ಆದ್ರೆ ಇವತ್ತು ಜಿಲ್ಲಾಧಿಕಾರಿ ಬೆಳಗಾವಿ ಇಲ್ಲ ಇಲ್ಲ ಈ ವಿಚಾರ ಬೇರೆ ಇದೆ. ಮುಸ್ಲಿಂ ಆಡಳಿತ ನಡೆದಲ್ಲಿ ಅದ್ರ ಬಗ್ಗೆ ಮಾತಾಡಲಿ. ಸಂವಿಧಾನದ ಪ್ರಕಾರ ಆಡಳಿತ ನಡೆದಕ್ಕೂ ತುಗುಲಕ್ ಆಡಳಿತ ನಡೆದಕ್ಕೂ ನಮ್ಮ ಸಮಾವೇಶಕ್ಕೆ ಲಿಂಗಾಯತ ಮುಖ್ಯಮಂತ್ರಿಗಳು ಮಾಡ್ತೀರಿ.
ಜನಮಾನಸದಲ್ಲಿ ಸದಾ ಸ್ಮರಣೀಯವಾಗಿ ಉಳಿಯುವಂತಾಗಲು ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಶ್ವಗುರು ಶ್ರೀ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊದಲ ಸಂಸತ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ತೈಲವರ್ಣ ಚಿತ್ರದ ಅನಾವರಣ ಮಾಡಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಅಮೃತ ಹಸ್ತದಿಂದ ಇನ್ನಿತರ ಪ್ರತಿಪಕ್ಷ ನಾಯಕರು ಮತ್ತು ಇನ್ನಿತರ ಮಾನ್ಯ ಮಂತ್ರಿಗಳು ಮತ್ತು ಗಣ್ಯರ ಮಧ್ಯೆಯಲ್ಲಿ ಇದನ್ನು ಇವತ್ತು ಅನಾವರಣಗೊಳಿಸಲಾಗಿದೆ. ಇದು ಕೇವಲ ಒಂದು ತೈಲವರ್ಣ ಚಿತ್ರ ಅನಾವರಣ ಕಾರ್ಯಕ್ರಮ ಮಾತ್ರವಲ್ಲ, ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯಗಳು, ಸಮಾನತೆ, ಮಾನವೀಯ ಸಂದೇಶಗಳನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸುವ ಹಾಗೂ ಇಂಡಿಯನ್ ನವಾಯತ್ ಫೋರಂ ವತಿಯಿಂದ ಜನವರಿ 11ರಿಂದ 15ರವರೆಗೆ 5 ದಿನಗಳ ಕಾಲ ಭಟ್ಕಳದ NH66 ಐಸ್ ಫ್ಯಾಕ್ಟರಿ ಸಮೀಪ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಎದುರು INF ಟ್ರೇಡ್ ಎಕ್ಸ್ಪೋ 2025 ಆಯೋಜಿಸಲಾಗಿದೆ ಎಂದು ಇಂಡಿಯನ್ ನವಾಯತ್ ಫೋರಂ ಅಧ್ಯಕ್ಷ ಅರ್ಷದ್ ಮೊಹತೇಶ್ ಶ್ಯಾಮ್ ತಿಳಿಸಿದ್ದಾರೆ. ಭಾನುವಾರ INF ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಈ ಎಕ್ಸ್ಪೋ ಉದ್ಯಮಿಗಳಿಗೆ ಮತ್ತು ವ್ಯಾಪಾರಸ್ಥರ ಸಬಲತೆಗಾಗಿ ಬೆಳವಣಿಗೆಯ ಹೊಸ ಮಾರ್ಗಗಳನ್ನು ತೆರೆಯುವ ಉದ್ದೇಶ ಹೊಂದಿದ್ದು, ಸ್ಥಳೀಯ ವ್ಯಾಪಾರಗಳಿಗೆ ಸಬಲೀಕರಣದ ನೂತನ ವೇದಿಕೆ ಒದಗಿಸಿಕೊಡಲಿದೆ. ಈ ಹಿಂದೆ 2022ರಲ್ಲಿ ಆಯೋಜಿಸಿದ INF ಟ್ರೇಡ್ ಎಕ್ಸ್ಪೋದಿಂದ ಸ್ಥಳೀಯ ಉದ್ಯಮಿ ಹಾಗೂ ವ್ಯಾಪಾರಿಗಳಿಗೆ ಬಲವರ್ಧನೆ ನೀಡಿತ್ತು. ಸುಮಾರು 180ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗವಹಿಸಿದರು. ಈ ಎಕ್ಸ್ಪೋ ಆಯೋಜನೆಯಿಂದಾಗಿ ಸ್ಥಳೀಯ ವ್ಯಾಪಾರ ಕ್ಷೇತ್ರದಲ್ಲಿ ಮಹತ್ತರ ಬೆಳವಣಿಗೆಗೆ ಸಹಾಯವಾಗಿತ್ತು. ಈ ಬಾರಿಯೂ ಜನವರಿಯಲ್ಲಿ ನಡೆಯುವ 2025ರ ಈ ಎಕ್ಸ್ಪೋ ಮತ್ತಷ್ಟು ಉತ್ತಮವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಯಲಿದ್ದು, 200ಕ್ಕೂ ಹೆಚ್ಚು ಸ್ಟಾಲ್ಗಳು ಹಾಗೂ 20,000ಕ್ಕೂ ಅಧಿಕ ಸಂದರ್ಶಕರು ಪಾಲ್ಗೊಳ್ಳಲಿದ್ದು ಗಮನ ಸೆಳೆಯಲಿದೆ ಎಂದು ತಿಳಿಸಿದರು. ಅವರಿಗೆ ಲಿಮಿಟೆಡ್ ಎಕ್ಸ್ಪೋಜರ್ ಇದೆ. ಯಾವ ತರ ಮಾರ್ಕೆಟಿಂಗ್ ಮಾಡಬೇಕು, ಯಾವ ತರ ಸ್ಟ್ಯಾಂಡರ್ಡ್ ಕಂಪ್ಲೈನ್ಸಸ್, ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅದೆಲ್ಲ ಗೊತ್ತಿಲ್ಲ ಅವರಿಗೆ. ಯಾವ ತರ ಕಂಪ್ಲೈನ್ಸಸ್, ಪರ್ಮಿಷನ್ಸ್ ಎಲ್ಲ GST ಫಾರ್ಮಾಲಿಟೀಸ್ ಇದೆಲ್ಲ ನಾವು ದಿಸ್ ಟೈಮ್ we are actually bringing auditors and subject matter experts. ಈ ತರ ನೀವು ಬಿಸ್ನೆಸ್ ಮಾಡಬೇಕು, this is what you have to do in compliance so that you can grow. So this is basically, apart from our normal stalls, there is a separate section, workshop section, where we will be bringing subject matter experts and they will be guiding. ಇದೆಲ್ಲ like a special workshop based on registration we will actually have. ಈಗ ಫುಡ್ ಪ್ರಾಡಕ್ಟ್ಸ್ ಮಾಡಿದ್ರೆ ಫುಡ್ ಲೈಸೆನ್ಸ್ ಹೆಂಗೆ ನೀವು ತಗೊಳ್ಬೇಕು, ಅಪ್ರೂವಲ್ಸ್ ಕರೆಕ್ಟ್ ಆಗಿ ಮಾಡಿ ಆಸ್ ಪರ್ ಲಾ ನೀವು ಬಿಸ್ನೆಸ್ ಕಂಡಕ್ಟ್ ಮಾಡಿ ಅಂತ, ಅದು ವಿ ಆರ್ ಎಜುಕೇಟಿಂಗ್ ದ ಪಬ್ಲಿಕ್. ಈ ಸಂದರ್ಭದಲ್ಲಿ INF ಕಾರ್ಯದರ್ಶಿ ಮತ್ತು INF ಟ್ರೇಡ್ ಎಕ್ಸ್ಪೋ 2025ರ ಸಂಚಾಲಕ ಮಾಸ್ ಜುಕಾಕು, ಕಾರ್ಯಕಾರಿ ಸದಸ್ಯರಾದ ಫೈಜಾನ್ ಬರ್ಮಾವರ್, ಅಫ್ತಾಬ್ ಕೋಲಾ, ಇಮ್ತಿಯಾಜ್ ದಾಮ್ಜಾ, ತನ್ವೀರ್ ಮೋಟಿಯಾ, ಕಮರ್ ಉಮ್ಸಾ ಮೋಟಿಯಾ ಸೇರಿದಂತೆ ಉಪಸ್ಥಿತರಿದ್ದರು. ಶ್ರೀಗಂಧ ಬೆಳೆಗಾರರಿಗೆ ಅರಣ್ಯ ಇಲಾಖೆಯಿಂದ ಶೋಷಣೆಯಾಗುತ್ತಿದೆ ಎಂದು ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಹಂದಿನಾಗಣ್ಣ ಆರೋಪಿಸಿದರು. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕೃಷಿಯ ಜಮೀನಿನಲ್ಲಿ ಬೆಳೆದ ಶ್ರೀಗಂಧವನ್ನು ಮಾರಾಟ ಮಾಡಲು ಅರಣ್ಯ ಇಲಾಖೆಯವರು ಅನುಮತಿ ನೀಡಲು ವಿಳಂಬ ಮಾಡುತ್ತಿದ್ದಾರೆ. ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಶ್ರೀಗಂಧ ಮರಗಳನ್ನು ಮಾರಾಟ ಮಾಡಲು ಅನುಮತಿ ಪಡೆಯಲು ಇನ್ನು ಮುಂದೆ ಅರಣ್ಯ ಇಲಾಖೆ ಬದಲು ತೋಟಗಾರಿಕೆ ಇಲಾಖೆಗೆ ವರ್ಗಾಯಿಸಬೇಕು. ಶ್ರೀಗಂಧ ಬೆಳೆಗಾರರ ಮೇಲೆ ಅರಣ್ಯ ಇಲಾಖೆ ದೌರ್ಜನ್ಯ ನಡೆಸುತ್ತಿದೆ. ಇದರ ಬಗ್ಗೆ ಸರ್ಕಾರ ಮಧ್ಯಪ್ರವೇಶಿಸಿ ಅರಣ್ಯ ಇಲಾಖೆಯ ದೌರ್ಜನ್ಯವನ್ನು ತಡೆಗಟ್ಟಬೇಕು ಎಂದು ಒತ್ತಾಯಿಸಿದರು. ನಮಗೆ ಪರ್ಮಿಟ್ ಕೊಡಬೇಕಾದ್ರೆ ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ. ನಮ್ಗೆ ಯಾವುದೇ ವಿಧವಾದ ಒಂದು ಅನುಕೂಲ ಮಾಡಿಕೊಡ್ತಾಯಿಲ್ಲ ರೈತಾಪಿ. ಮುಂದೆ ರೈತಾಪಿ ಚೆನ್ನಾಗಿ ಬಿಟ್ಬಿಡ್ಬೇಕಾಗುತ್ತೆ. ಯಾಕೆಂದರೆ ಪ್ರತಿಯೊಂದು ಶ್ರೀಗಂಧ ಬಿಟ್ಟು ಬೇರೆದು ಬಿಡ್ತಾರೆ ರೈತರು. ಆ ಮಟ್ಟ ಸರ್ಕಾರ ತೊಂದರೆ ಕೊಡ್ತಾ ಇದೆ. ಅದಕ್ಕೆ ಕಳ್ಳರು ಸಹಕಾರ ಮಾಡ್ತಿದ್ದಾರೆ. ಈ ಸರ್ಕಾರದ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರದವರು ಶ್ರೀಗಂಧ ಬೆಳೆದ ರೈತರಿಗೆ ಪರ್ಮಿಷನ್ ಕೊಡೋದಕ್ಕೆ ಒಂದು ಸವಲತ್ತು ಮಾಡಿಕೊಟ್ಟು ಅವರಿಗೆ ಬೇಗ ಒಂದು ಅನುಕೂಲ ಮಾಡಿಕೊಟ್ಟು, ಮತ್ತು ಕಳ್ತನ ತಪ್ಪಿಸೋಕ್ಕೆ ಆ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅನುಕೂಲ ಮಾಡಬೇಕು, ಎಲ್ಲ ಸಹಕಾರ ಮಾಡಬೇಕು. ಜೊತೆಗೆ ಫಾರೆಸ್ಟ್ ಇಲಾಖೆಯವರು ಶ್ರೀಗಂಧ ಬೆಳೆಯುವಂಥ ರೈತರಿಗೆ ಅವ್ರ ಜಮೀನು ಬೆಳೆದಕ್ಕೆ ಪರ್ಮಿಷನ್ ಬೇಗ ಪರ್ಮಿಷನ್ ಕೊಡಬೇಕು. ಇದಕ್ಕೆ ಸರ್ಕಾರದವರೇ ಇದಕ್ಕೆ ನಮಗೆ ದಾರಿ ತೋರಬೇಕು ಅಷ್ಟೇ ಬೇಗ, ಇಲ್ಲಾಂದರೆ ಬೇರೆ ಯಾರು ಮಾಡೋಕ್ಕಾಗಲ್ಲ. ಇದು ತುಂಬ ತೊಂದರೆ ಆಗ್ತದೆ, ರೈತರಿಗೆ ತುಂಬ ತೊಂದರೆ ಆಗ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಪಾದ ಆಚಾರ್ಯ, ಸಿದ್ದರಾಜು, ರಾಜು ಹೆಗ್ಡೆ, ಶ್ರೀನಿವಾಸ್, ವೆಂಕಟಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿ.
ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳ ತಾಲೂಕು ಘಟಕಕ್ಕೆ ಅಧ್ಯಕ್ಷರಾಗಿ ನೇಮಕಗೊಂಡ ಅಗ್ರಹಾರ ಬಾಚಹಳ್ಳಿ ಕುಮಾರ್ ಅವರಿಗೆ ತವರೂರಿನಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಿ ಸನ್ಮಾನಿಸಿದರು. ಈ ವೇಳೆ ಗ್ರಾಮಸ್ಥರು ಒಂದೆಡೆ ಸೇರಿ ತಮ್ಮ ಊರಿನ ಸುಪುತ್ರನಿಗೆ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳ ತಾಲೂಕು ಘಟಕ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಕ್ಕೆ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷದ ರಾಜ್ಯ ಹಾಗೂ ತಾಲೂಕು ಮಟ್ಟದ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸಿ ಮೈಸೂರು ಪೇಟ ಹೂವಿನ ಹಾರ ಹಾಕುವುದರ ಜೊತೆಗೆ ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ವಿಎಸ್ಎಸ್ಎನ್ ನಿರ್ದೇಶಕ ಎಬಿ ಮಹೇಂದ್ರ, ಡಾಕ್ಟರ್ ರತೀಶ್ ಕುಮಾರ್, ಎಸಿ ಮುರಳಿ, ಎಕೆ ಸುನಿಲ್, ಎಬಿ ಕೃಷ್ಣ, ಯಜಮಾನ್ ಲಾಲಿ ಬೋರೇಗೌಡ, ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನಕ್ಕೆ ದೇವೇಗೌಡರ ಕುಟುಂಬದ ಕೊಡುಗೆ ಅಪಾರ, ಡಿಸಿಎಂ ಕಾಂಗ್ರೆಸ್ ಅವರದ್ದು ಏನೂ ಇಲ್ಲ, ಸರ್ಕಾರದ ವಿರುದ್ಧ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಕ್ರೋಶ. 118 ಅಧಿಕಾರಿ ಸಿಬ್ಬಂದಿಗಳಿಂದ ಸಾವಿರಾರು ರೈತರಿಗೆ ಅನ್ಯಾಯ, ಹೊಸ ತನಿಖೆ ನಡೆಸಿ ವಂಚನೆ ಸರಿಪಡಿಸಿ ರಾಜ್ಯ ಸರ್ಕಾರಕ್ಕೆ ಬಿ ಶಿವರಾಮ್ ಆಗ್ರಹ. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದೌರ್ಜನ್ಯ, ಲಂಚಕ್ಕಾಗಿ ಅರಣ್ಯಾಧಿಕಾರಿಗಳಿಂದ ಮಾಲೀಕನ ಮೇಲೆ ಎಫ್ಐಆರ್, ನ್ಯಾಯ ಒದಗಿಸುವಂತೆ ಬಿಡಿ ಕುಮಾರ್ ಮನವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.